ಅವಾಗ ಊಟದ ಬೆಲೆ ಅವನಿಗೂ ಗೊತ್ತಾಯಿತು, ಮನೆ ಊಟದ ಬೆಲೆ ಅವನಿಗೆ ಗೊತ್ತಾಯಿತು. ಫಸ್ಟ್ ಶುರು ಮಾಡಿದ್ದೆ ನಾವು ಫಾರಿನರ್ಸ್ಗೆ ಶುರು ಮಾಡಿದ್ವಿ. ಇದು ಸಂಧ್ಯಾಸ್ ನನ್ನ ಸ್ಟೂಡೆಂಟ್ಸ್ ಬೇಕಾದ ಜನ ಜಪಾನಲ್ಲೆಲ್ಲ ಓಪನ್ ಮಾಡ್ಕೊಂಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ಮಾಡೋರಿಗೆ ಇಂಟ್ರೆಸ್ಟ್, ಮಾಡ್ತಿದ್ದೀವಲ್ಲ ಮಾಡೋ ಇಂಟ್ರೆಸ್ಟ್ ಇರಬೇಕು. ಪ್ರತಿಯೊಬ್ಬರ ಮನೇಲೂ ಎಂಥ ಅಮ್ಮಂದ್ರುಗಳಿದ್ರು ಆ ಕಾಲದಲ್ಲಿ, ಅವ್ರನ್ನೆಲ್ಲ ನೋಡಿ ಕಲ್ತ್ಕೊಳ್ಳಿ ನೀವೆಲ್ಲ, ಹಾಗೆ ಬಿಡಬೇಡಿ. ಸೊ ನಿಮ್ಮ ಹತ್ರ ಕಲಿಬೇಕು ಅಂದ್ರೆ ನಿಮ್ಮನ್ನ ಸಂಪರ್ಕ ಮಾಡಿ ನಿಮ್ಮ ಕ್ಲಾಸಿಗೆ ಸೇರ್ಬೇಕಾಗುತ್ತೆ. ನನಸಾಗುವುದು ಕನಸು. ಬಿಹೈಂಡ್ ದ ಮೈಕ್. ಇಂಥ ಒಂದು ಪದ್ಧತಿಯಲ್ಲಿ ಇರಬೇಕಾದ್ರೆ ಇವತ್ತಿನ ಈ ಫಾಸ್ಟ್ ಫುಡ್ ಜನರೇಷನ್ ಅಥವಾ ಈ ಫಾಸ್ಟ್ ಫುಡ್ ಯುಗನ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಂದರೆ ಒಂಥರ ಜನ ಅದೇನು ಮೇನ್ ನನಗೆ ಬಂದಿರೋದೇನು ಅಂದರೆ ಮೇನ್ ಕಲ್ತಿಲ್ಲ. ಮನೇಲಿ ಮಕ್ಕಳು ಓದೋದ್ರಲ್ಲಿ ಹೆಣ್ಮಕ್ಳು ಓದ್ಕೊಂಡು ಅದು ಮಾಡಿಕೊಂಡು ನಾವು ಹೆಣ್ಮಕ್ಳು ಹೆಂಗೆ ಗೊತ್ತಾ, ನಾವು ಏನು ಬೇಕಾದ್ರೂ ಸಾಧಿಸ್ಬಲ್ಲಿವಿ. ನಮ್ಮದ್ರಲ್ಲಿ ಆ ಗುಣ ಇದೆ. ನಿನ್ನಲ್ಲಿ ಇರಬೇಕು. ನಿನ್ನಲ್ಲಿ ಇದ್ದರೆ ಮಾತ್ರ ನೀನು ಅದನ್ನು ಸಾಧಿಸಬಲ್ಲೆ. ಅಡುಗೆ ಮಾಡೋಕ್ಕೆ ಬೇಜಾರು ಎಲ್ರಿಗೂ. ಹಾಗಾಗಿ ಆಚೆ ತಿನ್ನೋಕ್ಕೆ ಶುರು ಮಾಡಿದ್ದಾರೆ. ಎಷ್ಟು ಆರೋಗ್ಯಕ್ಕೆ ಏನು ಒಳ್ಳೇದಲ್ಲ ಅದು. ಮನೇಲೇ ಮಾಡ್ಕೊಳ್ಳಿ. ಮನೇಲೇ ಮಾಡಿಕೊಂಡು ಎಷ್ಟೋ ಜನ ಮಾಡ್ತಾರೆ, 100ಕ್ಕೆ1 ಮನೇಲಿ ಮಾಡ್ಕೊಂಡು ತಿಂತಾ ಇರೋರು. ಹೌದು. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದು ಥಟ್ ಅಂತ ಮಾಡ್ಬೋದು ಅಂದ್ರೆ ಯಾವ ರೆಸಿಪಿ ಹೇಳ್ತೀರಾ ನೀವು? ಏನೋ ಸಾಲೆಡ್ಸ್ ಮಾಡ್ಕೊಬೋದು ಥಟ್ ಅಂತ. ನಾ ತುಂಬ ಸ್ಲೋ. ನಾನೇನಂದ್ರೆ ಸ್ಟೆಪ್ ಬೈ ಸ್ಟೆಪ್ ನಾನು ಹೆಂಗೆ ಅನ್ಕೊಂಡಿದ್ದೀನಿ ಅದೇ ಥರ ಹೋಗ್ಬೇಕೇ ವಿನಃ ಬೇರೆ ಥರ ಇದು ಮಾಡೋಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಇವ್ರುಗಳ್ದು ಅಡುಗೆ ಹೆಂಗಾಗ್ತಾ ಇದೆ ಅಂತಂದರೆ ಅವರ್ಸ್ ಟುಗೆದರ್ ಹಿಡಿಯುತ್ತೆ. ನಾನು ಹೆಂಗೆ ಮಾಡಬೇಕು ಅಂತ ಹೇಳಿರ್ತೀನಿ, ಅವ್ರು ಹಂಗಂಗೆ ಮಾಡಬೇಕು. ಹೌದು, ನಾನು ಮೊನ್ನೆನೇ ನೋಡಿದ್ದು. ಪ್ರತಿಯೊಂದು ಹಂತದಲ್ಲೂ ಬಂದು ನಿಮಗೆ ತೋರಿಸಿ ನೀವು ಓಕೆ ಅಂದಮೇಲೆ ಅದು ಜನಗಳು ಮಾಡೋ ರೀತಿ ಇದೆ, ಆ ರೀತಿಲೇ ಮಾಡಿ. ಈ ಅಡುಗೆ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲಿ ಮಾಡಿದ್ರೆ ರುಚಿ ಜಾಸ್ತಿ ಅಂತಾರೆ, ಹೈ ಫ್ಲೇಮಲ್ಲಿ ಮಾಡಿದ್ರೆ ಕಡಿಮೆ ಆಗುತ್ತೆ ಅನ್ನೋದು ನಾನು ಒಂದು 2-3 ಇಲ್ಲ. ಏನು ಗೊತ್ತಾ, ಹೈ ಫ್ಲೇಮ್ ಅಂತಂದರೆ ನೀನು ಶುರುವಲ್ಲಿ ಪಾತ್ರೆ ಕಾಯೋ ತನಕ ಎಣ್ಣೆ ಕಾಯೋ ತನಕ ಮಾತ್ರ ನೀನು ಹೈ ಫ್ಲೇಮಲ್ಲಿ. ಸಾಸಿವೆ ಸಿಡೀತು ಅಂತ ಇಟ್ಕೋ, ಕಡಿಮೆ ಮಾಡಲೇಬೇಕು. ಮಾಡಿಬಿಟ್ಟು ಇನ್ನು ಮುಂದಿನೆಲ್ಲ ಕಡಿಮೆ ಪ್ರೋಸೆಸ್ಸೇ ಮಾಡಬೇಕು. ನನಗೆ ಹೈಯಲ್ಲಿ ನನಗೆ ಇದಿಲ್ಲ. ನಾನು ಏನಿದ್ರು ಕಡಿಮೆಲಿ ಮಾಡ್ಕೊಂಡೇನೆ. ಆಮೇಲೆ ನೀರು ಇಡ್ತೀರಲ್ವ, ನೀರು ಕುದಿಯೋಕ್ಕೆ ಶುರು ಮಾಡಿದ್ಮೇಲೆ ಇನ್ನೊಂದು ನಿಮ್ಮ ಗ್ಯಾಸ್ ಉಳಿತಾಯ. ನೀರು ಕುದಿಯೋಕ್ಕೆ ಶುರು ಮಾಡಿದ್ಮೇಲೆ ಲೋ ಮಾಡಿ ತಟ್ಟೆ ಮುಚ್ಚಿಟ್ಬಿಡಿ. ಆಮೇಲೆ ಸೊಪ್ಪು ಬೇಯಿಸ್ಬೇಕಾದ್ರೆ ತಟ್ಟೆ ಮುಚ್ಚೋಂಗಿಲ್ಲ. ಯಾವುದೇ ಸೊಪ್ಪು ಬೇಯಬೇಕಾದ್ರೂ ಅಲ್ಲಿ ಕುಕ್ಕರಲ್ಲಿ ಬೇಯಿಸ್ಬಿಡ್ತಾರೆ, ಅದು ಒಳ್ಳೇದಲ್ಲ. ಅದರಲ್ಲಿ ಯಾವುದೋ ಒಂದು ಅಂಶ ಆಚೆ ಹೋಗಬೇಕು, ಇದಾಗಿ ಹಬೆಯಾಗಿ ಆಚೆ ಹೋಗಬೇಕು. ಸೊಪ್ಪು ಮೇಲೆ ತಟ್ಟೆ ಮುಚ್ಚದೆ ಬೇಯಿಸ್ಬೇಕು. ಈ ಥರದ್ದೆಲ್ಲ ಇರುತ್ತೆ. ಅದನ್ನೆಲ್ಲ ಒಂದೊಂದೂ ಅನುಭವದಿಂದ ಕಲ್ತ್ಕೊಂಡೆ ನಾನು. ಅನುಭವದಿಂದ ಕಲ್ತ್ರಿ. ಆದ್ರೆ ಈ ತರ ಮಾಡಬೇಕು, ಅದಕ್ಕೊಂದು ಅರ್ಥ ಇದೆ ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು ಅಂತ? ಸ್ವಲ್ಪ ಆಯುರ್ವೇದದ ಬಗ್ಗೆ. ಅದು ಇನ್ನೊಂದು ಏನು ಅಂದರೆ, ನಮ್ಮ ತಾಯಿಯವರ ತಂದೆ ಆಯುರ್ವೇದಕ್ಕೆ ಪಂಡಿತರು, ಗುಂಡಲ್ಪೇಟೆ ಪಂಡಿತರು ಅಂತಾನೆ ಹೆಸರುವಾಸಿ ಅವರು. ಅವರ ಮಗಳಿಗೆ, ಅವ್ರ ಹೆಣ್ಮಕ್ಳಿಗೆ ಅಷ್ಟು ಜನಕ್ಕೂ ಅದನ್ನು ಅರೆದು ಕುಡಿಸ್ಬಿಟ್ಟಿದ್ರು. ಯಾವ ಆಹಾರದ ಜೊತೆಗೆ ಏನು ಬೆರೆಸ್ಬೇಕು. ಈಗ ಒಂದು ಆಲೂಗಡ್ಡೆ ಪಲ್ಯ ಮಾಡ್ತೀರಾ, ಶುಂಠಿ ಹಾಕಿ ಅದಕ್ಕೆ. ಕೋಸು ಪಲ್ಯ ಮಾಡ್ತೀರಾ, ಯಾವ್ಯಾವುದು ವಾಯು ಪದಾರ್ಥಗಳಿರುತ್ತೋ ಅದಕ್ಕೆಲ್ಲ ಶುಂಠಿ ಉಪಯೋಗಿಸ್ಕೊಳ್ಳಿ. ಈ ಥರದ್ದೆಲ್ಲ ಹೇಳ್ಕೊಟ್ಟು ಪ್ರತಿಯೊಂದೂ ಅವ್ರಿಗೆ ಹೆಣ್ಮಕ್ಳಿಗೆ ತುಂಬಿಸಿದ್ರು. ಅರಿಶಿನ ಎಲ್ಲಿ ಬೆರೆಸ್ಕೋಬೇಕು, ಯಾವುದ್ರಲ್ಲಿ ಇದು ಮಾಡ್ಕೋಬೇಕು. ಅರಿಶಿನ ಇಲ್ಲದೆ ಅಡುಗೆನೇ ಇಲ್ಲ. ಅರಿಶಿನ ಬೇಕೇ ಬೇಕು. ಎಲ್ಲ ಅಡುಗೆಯಲ್ಲೂ ಅರಿಶಿನ ಹಾಕಲೇಬೇಕು. ಆ ಥರ ಎಲ್ಲ ಹೇಳ್ಕೊಟ್ಟಿದ್ರು. ಅದನ್ನು ಇವರೆಲ್ಲ ಫಾಲೋ ಮಾಡ್ಕೊಂಡು ಬಂದಿದ್ರು. ಆಮೇಲೆ ಅದನ್ನು ನನಗೂ ರೂಢಿಸಿದ್ರು. ನಿಮ್ಮ ಮಗನ ಬಗ್ಗೆ ಹೇಳೋದಾದ್ರೆ, ಅವರು ದುಬೈಯಲ್ಲಿ ಇದ್ದಿದ್ದಲ್ಲ, ಅವನು ಏನು ಅಂದರೆ, ಅವನು ನನ್ನ ಹಂಗೇನೆ ತುಂಬಾ ನಮ್ಮ ಅಮ್ಮಂದು ತುಂಬ ನೆನೆಸ್ಕೊಳ್ಳೋನು ಊಟದ ವಿಷಯದಲ್ಲಿ. ಅವನು ಯಾವಾಗ ಅಲ್ಲಿ ಹೋದ್ನೋ ಆವಾಗ ಊಟದ ಬೆಲೆ ಅವನಿಗೂ ಗೊತ್ತಾಯಿತು, ಮನೆ ಊಟದ ಬೆಲೆ ಅವನಿಗೆ ಗೊತ್ತಾಯಿತು. ಯಾವಾಗಲೂ ನೆನೆಸ್ಕೊಳ್ಳೋನು. ಕೊನೆಗೆಲ್ಲ ಕಲ್ತ್ಕೊಂಡ. ಇಲ್ಲಿ ಬರೋನು ಒಂದು 2 ತಿಂಗಳ ಮಟ್ಟಿಗೆ ಬಂದರೆ ಇಲ್ಲಿ ನನ್ನ ಹತ್ರ ಎಲ್ಲ ಕಲ್ತ್ಕೊಂಡು, ಇಲ್ಲ ಬರ್ಕೊಡೋ ಇಲ್ಲಿಂದ ನಾನು ಅವನಿಗೆ ಮೆಸೇಜ್ ಕಳಿಸ್ಬೇಕು ನನಗೆ ಈ ರೆಸಿಪೀಸ್ದು. ಸುಮಾರು ಹಾಗೆ ಅಲ್ಲಿ ಮಾಡಿ ಮನೇಲಿ ತಾನೇ ಅಡುಗೆ ಮಾಡ್ಕೊಳ್ಳೋಕೆ ಶುರು ಮಾಡಿದ. ಅವನಿಗೂ ಅಷ್ಟೇ ಅಡುಗೆ ಮಾಡೋದ್ರಲ್ಲಿ ತುಂಬ ಆಸಕ್ತಿ. ಇಲ್ಲಿ ಒಂದೊಂದಾಗಿ ಹೇಳ್ತಾ ಬರ್ತಿದ್ದೆ. ಬರೋಕ್ಕೆ ಮುಂಚೆನೇ ಸುಮಾರು ಕಲ್ತ್ಬಿಟ್ಟಿದ್ದ. ಇಲ್ಲಿ ಬಂದಮೇಲೆ ಎಲ್ಲ ಏನು ಮಾಡೋದು. ಅವ್ನು ಫಸ್ಟ್ ಶುರು ಮಾಡಿದ್ದೆ ನಾವು ಫಾರಿನರ್ಸ್ಗೆ ಶುರು ಮಾಡಿದ್ವಿ. ಇದು ಸಂಧ್ಯಾಸ್ ಹೌಸ್. ಅವಾಗ ಏನಾಗೋದು, ಕೋವಿಡ್ ಆದ್ಮೇಲೆ ತುಂಬಾನೇ ಕಡಿಮೆ ಆಗೋದು. ಹೌದು, ಅದನ್ನ ನಾನು ಕೇಳ್ತೀನಿ, ಯಾವಾಗ ಹೇಗಿದಾಯ್ತು ಅಂತ ನಾನು ಕೇಳ್ತೀನಿ. ಬಟ್ ನಿಮ್ಮ ಮಗಂದು 2 ಫೋಟೋಸ್ ಅವ್ರು ತೋರಿಸಿದ್ರು ಲಾಸ್ಟ್ ಟೈಮ್. ತುಂಬಾ ಚೆನ್ನಾಗಿ ಮಾಡೋಂಗೆ ಕಾಣಿಸ್ತಾರೆ. ತುಂಬಾ ಚೆನ್ನಾಗಿ ಮಾಡೋದು. ಕಾಂಟಿನೆಂಟಲ್ ಡಿಶಸ್ ಅಂತೂ ಸುಮಾರು ಕಲ್ತ್ಬಿಟ್ಟಿದ್ದ ಅವನು. ಸೊ ಈ ಫಾರಿನರ್ಸ್ ಬರ್ತಾ ಇದ್ರು, ಬಟ್ ಅವ್ರಿಗೆ ಕಡಿಮೆ ಆಗಿದ್ದು ಯಾವಾಗ, ಯಾಕೆ? ಅಥವಾ ನಿಮ್ ಯೋಗದ ಜೊತೆಗೆ ಏನಾದ್ರು ಇದಾಯ್ತು? ಇಲ್ಲ, ಅದೇನೆ ಹೇಳಿದ್ದು. ಕೋವಿಡ್ ಆದ್ಮೇಲೆ ಎಲ್ಲ ಕೋವಿಡ್ ವರ್ಗು ಕೋವಿಡ್ ವರ್ಗು ನಡೀತಿತ್ತು. ಕೋವಿಡ್ ಆದ್ಮೇಲೆ ಟ್ರಾವೆಲ್ ಮಾಡೋದೇ ಕಡಿಮೆ ಮಾಡಿದ್ರು. ಆಮೇಲೆ ಇಲ್ಲಿ ಜನ ಬರೋದು ಕಡಿಮೆ ಆಯಿತು ನಮಗೆ. ಆಮೇಲೆ ಏನಾಗಿತ್ತು ಅಂತಂದ್ರೆ, ಈಗ ನೀನು ಎಲ್ಲಿ ಇಳ್ಕೋ, ಈಗ ನಾನು ಹೆಂಗೆ ಶುರು ಮಾಡಿದೆ,
ನಮ್ಮ ಮನೇಲಿ ಇಳ್ಕೊಳ್ತಾ ಇದ್ರು, ನಾನು ಅವ್ರಿಗೆ ಅಡುಗೆ ಮಾಡ್ತಾ ಇದ್ದೆ. ಹಾಗೇನೆ ಬೇರೆ ಕಡೆನೂ ಇದೇ ಥರ ಎಲ್ಲರೂ ಸುಮಾರು ಜನ ಶುರು ಆದರು. ಅಲ್ಲೊಬ್ಬರು ಟೀನಾ ಅಂತ ಇದ್ದರು, ಇನ್ನೊಂದು ಅನೂಸ್ ಕೆಫೆ ಅಂತ ಶುರು ಆಯಿತು. ಆಮೇಲೆ ಬೇರೆ ದೇಶದಿಂದ ಬರ್ತಾರಲ್ಲ ಅವರೆಲ್ಲ ಕೆಫೇರಿಯಾ ಶುರು ಮಾಡ್ಕೊಂಡ್ಬಿಟ್ರು. ಹಂಗೆ ಮಾಡಿ ಎಲ್ಲ ಕಡೆ ಸ್ಪ್ಲಿಟ್ ಆದರು. ಅವ್ರವ್ರ ತಕ್ಕಂಗೆ ಆಹಾರ ಯಾವಾಗ ಸಿಗೋಕ್ಕೆ ಶುರು ಆಯಿತು, ಎಲ್ಲ ಬೇರೆ ಕಡೆ ಹೋಗೋಕ್ಕೆ ಶುರು ಮಾಡಿದ್ರು. ಸೊ ಇದು ಕೋವಿಡ್ ಟೈಮ್ನಲ್ಲಿ ಆಯಿತು. ಮತ್ತು ಈ ಸಂಧ್ಯಾಸ್ ಹೌಸ್ನ ನೀವೊಂದು ರೆಸ್ಟೋರೆಂಟ್ ಮಾಡಬೇಕು, ಇದನ್ನು ಜನನ ನಾವು ಇಲ್ಲಿ ಕರೆಸಿ ಇಲ್ಲಿ ಊಟ ಹಾಕಬೇಕು ಜನಕ್ಕೆ ಅಂತ ಆ ಪರಿಕಲ್ಪನೆ ಬಂದಿದ್ದು ಯಾವಾಗ, ಯಾಕೆ? ಅದು ನನ್ನ ಮಗಂದು ಎಲ್ಲ. ನಾನು 2020 ನನಗೊಂದು ಆಪ್ರೇಷನ್ ಆಯಿತು. ಅದಾದಮೇಲೆ ಎಲ್ಲ ಅವನಿಗೆ ಬಿಟ್ಕೊಟ್ಬಿಟ್ಟೆ, ನಡ್ಸ್ಕೊಂಡು ಹೋಗು ಅಂತ. ಅವನ ಎಲ್ಲ ಐಡಿಯಾ ಇದನ್ನ ಓಡಿಸಿ ಈಗ ನಾನು ಮಾಡ್ತಾ ಇದ್ದಿದ್ದು ಎಷ್ಟು ಜನಕ್ಕೆ, ನಂದು ಒಂದು 4 ಜನದ ಊಟ ಇಲ್ಲಿ 30 ಜನ ಊಟ ಮಾಡ್ಬೋದು ಫಾರಿನರ್ಸ್ ಮಾಡಿದ್ರೆ. ಪಲ್ಯಗಳು ಜಾಸ್ತಿ, ಕೋಸಂಬರಿ ಜಾಸ್ತಿ. ಈಗ ಸಾಂಬಾರೆಲ್ಲ ಎಷ್ಟು, ಒಂದು ಪಾವಲ್ಲಿ ಅಂದರೆ 1/4 kg ಇಲ್ಲಿ ಹೊಡೆದಾಯ್ತು. ಇದನ್ನು ಏನು ಮಾಡ್ದ 150 ಜನಕ್ಕೆ ಹೆಂಗೆ ಮಾಡಬೇಕು ಅದೆಲ್ಲ ಪೂರಾ ಐಡಿಯಾ ಒಂದೇ. ನಾನು ಪೂರ ಇಂಥಿಂದಲೇ ರೆಸಿಪೀಸು ಇನ್ನೂ ಡೆವಲಪ್ ಮಾಡಬೇಕು. ನಮ್ಮಿಬ್ಬರಿಗೆ ಇನ್ನೂ ಪುರ್ಸತ್ತಾಗಿಲ್ಲ ಕೂತ್ಕೊಂಡು ಬೇರೆ ಬೇರೆ. ಈಗ ಸ್ವಲ್ಪ ಕಾಳುಗಳನ್ನು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀವಿ. ಹಂಗೆ ಸೊ ಬಟ್ ಇದು ಒಂದು ರೆಸ್ಟೋರೆಂಟ್ ಅಂತಾನೆ ಮಾಡಬೇಕು ಅಂತ ಅವನ ಐಡಿಯಾ ಇದೆಲ್ಲ. ಓಕೆ, ಒಂದು ಮನೆ ಇದು ನೀವು ಹುಟ್ಟಿ ಬೆಳೆದು ಬಾಳಿ ಬದುಕಿದ ಮನೆ ಇದು, ಅದಕ್ಕೊಂದು ಕನೆಕ್ಷನ್ ಅಂತ ಇರುತ್ತೆ. ಅದನ್ನ ಒಂದು ಕಮರ್ಷಿಯಲ್ ಪರ್ಪಸ್ಗೆ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂದಾಗ ನಿಮ್ಗೆಲ್ಲಾದರೂ ಅದು ಕಸಿವಿಸಿ ಆಯ್ತಾ, ಅಥವಾ ಪರವಾಗಿಲ್ಲ ಇದು ನನ್ನ ಒಂದು ಆರ್ಟ್ ಕುಕಿಂಗ್ ಅನ್ನೋ ಒಂದು ಕಲೆ ಎಲ್ಲರಿಗೂ ತಲುಪತ್ತೆ ಅನ್ನೋದು ಖುಷಿ ಆಯ್ತಾ? ಯಾವ ಥರ ಇತ್ತು ಒಂದು ನಿಮ್ದಿದು? ನಾನು ಶುರುವಲ್ಲಿ ಏನು ಅಂದರೆ ನಾನು ಸ್ವಲ್ಪ ಯೋಗದವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೆ ಅಲ್ವಾ. ಇದು ಹೆಂಗೆ ಆಗ್ಬೋದು ಅನ್ನೋದೊಂದು ಇದಿತ್ತು ನನಗೆ, ಪ್ರಶ್ನೆ ಇತ್ತು ನನಗೆ, ಹೆಂಗೆ ಆಗ್ಬೋದು ಅಂತ. ನೋಡೋಣ ಮಾಡಲಿ, ಏನೋ ಅವನ್ನ ಇಂಟ್ರೆಸ್ಟ್ ಇಟ್ಕೊಂಡು ಇದು ಮಾಡ್ತಾ ಇದ್ದಾನೆ. ಯಾಕೆಂದರೆ ತುಂಬ ವರ್ಕ್ ಮಾಡ್ದ. ಅಂದರೆ ನಮಗೆ 106 ದಿನ ಯಾವ್ದಾದ್ರು ವರ್ಷಾಂಗಟ್ಲೆ ಆಗಲಿಲ್ಲ. ಒಂದು 3-4 ತಿಂಗಳಲ್ಲಿ ಎಲ್ಲ ಐಡಿಯಾಸ್ ಓಡಿಸಿ ಇದಕ್ಕೆಲ್ಲ ಹೆಂಗೆ ಮಸಾಲೆಗಳು ಮಾಡಬೇಕು, ಏನು ಮಾಡಬೇಕು ಎಲ್ಲ ಅವನ ತಲೆ ಓಡಿಸಿ ಒಬ್ಬನೇ ಕೂತ್ಕೊಂಡು ಎಲ್ಲ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ದ. ಮುಂಚೆ ಎಲ್ಲ ಅವನೇ ಹುರಿತಾ ಇದ್ದ, ದಿನದ ಪದಾರ್ಥಗಳನ್ನು ಅವನೇ ಮಾಡ್ತಾ ಇದ್ದ. ಆಮೇಲೆ ಏನು ಮಾಡ್ದ 150 ಜನಕ್ಕೆ 120 ಜನಕ್ಕೆ ಹೆಂಗೆ ಮಾಡಬೇಕು, 100 ಜನಕ್ಕೆ ಎಷ್ಟು, ಇದನ್ನೆಲ್ಲ ಅವನೇ ಕೂತ್ಕೊಂಡು ರೆಸಿಪೀಸ್ನ ರೆಡಿ ಮಾಡಿ ಕೊಟ್ಟ. ಸರಿ, ಏನು ಅಂತಂದರೆ ಇಂಟ್ರೆಸ್ಟ್ ಇಟ್ಕೊಂಡು ಮಾಡ್ತೀವಿ ಅನ್ನೋರಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಮಗ ಆಗಲಿ ಯಾರೇ ಆಗಲಿ, ನಂದು ನನ್ನ ಏನು ಅಂತಂದರೆ ಈಗ ನನಗೇನು ಅಂತಂದ್ರೆ ನನ್ನ ಸ್ಟೂಡೆಂಟ್ಸ್ ಬೇಕಾದ ಜನ ಜಪಾನಲ್ಲೆಲ್ಲ ಓಪನ್ ಮಾಡ್ಕೊಂಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ಹಾಗೆ ಇವನು ಬೆಳೀತಾ ಇದ್ದಾನೆ, ಬೆಳೀಲಿ ಆ ಥರ ಹಾಗೆ ಇದು ಮಾಡ್ಕೊಂಡು ಬಂದೆ. ಸೊ ಹೇಗಿತ್ತು ನೀವು ಫಸ್ಟ್ ಟೈಮ್ ನೀವು ರೆಸ್ಟೋರೆಂಟ್ ಓಪನ್ ಮಾಡಿದ ಆ ಫಸ್ಟ್ ಡೇ? ಇದೇನು ಗೊತ್ತಾ, ಸ್ಟೆಪ್ ಬೈ ಸ್ಟೆಪ್ ಒಂದು 10 ಜನಕ್ಕೆ, ಒಂದು 20 ಜನಕ್ಕೆ ನಮಗೆ ಸಪೋರ್ಟಿವ್ ಆಗಿ ನಾವು ಪೇಪರಲ್ಲಿ ಹಾಕ್ಸಿದ್ವಿ. ಸಪೋರ್ಟಿವ್ ಆಗಿ ಬಂದಿದ್ದು ನಮ್ಮ ಫಸ್ಟ್ ಲೇಡಿ ನಮ್ಮ ವತ್ಸಲ ಅವರು. ಓಕೆ, ಅವ್ರು ಬಂದಿದ್ದು. ಅವ್ರನ್ನು ಮಾತಾಡಿಸ್ತೀನಿ ನೆಕ್ಸ್ಟ್. ಇವಾಗ ಅವಾಗೆಲ್ಲ ಏನು ಗೊತ್ತಾ, 20 ಜನಕ್ಕೆ 50 ಜನ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಬೆಳೆಸ್ಕೊಂತ ಹೋದ್ವಿ. ಜನದ ಪ್ರತಿಕ್ರಿಯೆನ ನೀವು ಯಾವ ಥರ ಇದು ಮಾಡ್ತಾ ಇದ್ರಿ? ಅಂದರೆ ಇವಾಗ ಒಂದು ರೆಸ್ಟೋರೆಂಟ್ ಅಂತ ಬಂದಾಗ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗದೇನೂ ಇರ್ಬೋದು. ಆ ಥರ ಯಾವುದಾದ್ರೂ ನಡೆದಿದೆಯಾ? ನಡೆಯುತ್ತೆ ಎಲ್ಲ ಥರನೂ ನಡೆಯಲ್ಲ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ನಾವೊಂದು ಏನು ಗೊತ್ತಾ, ಶ್ರದ್ಧೆಯಿಂದ ಯಾವುದು ಇದಿಲ್ದಂಗೆ ನಮ್ಮ ಫುಡ್ಡಲ್ಲೇ ನೀವೇ ನೋಡಿದ್ದೀರಾ, ಯಾರಿಗೂ ಏನೋದ್ರಿಂದ ಹಾರ್ಮ್ ಇಲ್ಲ. ಏನು ಅಂತಂದರೆ ಇಲ್ಲಿ ಡೆವಲಪ್ ಮಾಡೋದು ತುಂಬ ಕಷ್ಟ. ಯಾಕೆಂದರೆ ಜೈನ್ಸ್ ತುಂಬ ಬರೋಕ್ಕೆ ಶುರು ಮಾಡಿದ್ರು ಮೊದಲು. ಅವ್ರಿಗೆ ತಕ್ಕಂಗೆ ನಾವು ಅಡುಗೆ ಮಾಡಬೇಕು. ಅವ್ರಿಗೆ ತಕ್ಕಂಗೆ ಅಡುಗೆ ಮಾಡೋದು ಕೆಲವು ತರಕಾರಿಗಳಿಂದ ರುಚಿ ಕೊಡುತ್ತೆ. ನಾವು ಅಂದ್ಕೊಂಡಿರೋದಷ್ಟೇ. ಯಾವ್ದು ಮಾಡಿದ್ರು ಶ್ರದ್ಧೆಯಾಗಿ ಮನಸ್ಸಿಟ್ಟು ಕೆಲಸ ಮಾಡ್ತು ಅಂತಂದರೆ ಯಾವುದೇ ಹೆಂಗೆ ಮಾಡಿದ್ರು ಸರಿಗೆ ನಡೆಯುತ್ತೆ. ಸರಿಯಾಗಿ ಒಳ್ಳೆ ಗೈಡೆನ್ಸ್ ಇರಬೇಕು. ಮಾಡೋರಿಗೆ ಇಂಟ್ರೆಸ್ಟ್, ಮಾಡ್ತಿದ್ದೀವಲ್ಲ ಮಾಡೋ ಇಂಟ್ರೆಸ್ಟ್ ಇರಬೇಕು. ಅಡುಗೆ ಮನೇಲಿ ನಮಗೆ ಹಾಗೆ ಸಿಕ್ಕಿದ್ದಾರೆ, ಅವ್ರಿಗೂ ಮಾಡ್ತಾರೆ ಸರಿಗೆ. ಜೊತೆಗೆ ಮಧ್ಯಾಹ್ನದ ಹೊತ್ತು ಮಾತ್ರ ನಿಮ್ಮದು ರೆಸ್ಟೋರೆಂಟ್ ಓಪನ್ ಇರೋದು, ಜೊತೆಗೆ ಭಾನುವಾರ ಕ್ಲೋಸ್. ಏನಕ್ಕೆ ಅಂದರೆ ಸಾಮಾನ್ಯವಾಗಿ ಈ ಡಿಮಾಂಡ್ ಜಾಸ್ತಿ ಆಗ್ತಾ ಇರೋ ಹಾಗೇನೆ, ಜನಗಳು ಬರೋದು ಜಾಸ್ತಿ ಆಗ್ತಾ ಇರೋ ಹಾಗೇನೆ ತಿಂಡಿ ಶುರು ಮಾಡೋಣ, ರಾತ್ರಿನ ಊಟ ಶುರು ಮಾಡೋಣ, ಅಟ್ಲೀಸ್ಟ್ ಭಾನುವಾರದತ್ತು ಮಾಡೋಣ, ಈ ಥರ ಒಂದು ಐಡಿಯಾಸ್ ಬರೋದು. ಮೇನ್ ಏನು ಗೊತ್ತಾ, ಇಲ್ಲಿ ತಿಂಡಿನೂ ಮಾಡ್ಬೋದು, ರಾತ್ರಿ ಡಿನ್ನರು ಮಾಡ್ಬೋದು, ಎಲ್ಲ ಮಾಡ್ಬೋದು. ಜಾಗದ ಒಂದು ಇದು ಮತ್ತು ಸ್ಟಾಫ್ 3 ಶಿಫ್ಟಲ್ಲಿ ತೊಗೋಬೇಕಾಗುತ್ತೆ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ. ಈಗ ಸದ್ಯಕ್ಕೆ ಇಷ್ಟು ನಡೀತಾ ಇದೆ, ಮುಂದಕ್ಕೆ ನೋಡೋಣ. ಇಲ್ಲಿ ಅಡುಗೆ ಎಷ್ಟು ರುಚಿಯಾಗಿರುತ್ತೋ ನಿಮ್ಮ ಸ್ಟಾಫ್ ಕೂಡ ಅಷ್ಟೇ ಚೆನ್ನಾಗಿರ್ತಾರೆ. ಪ್ರತಿಯೊಬ್ಬರೂ ಎಷ್ಟು ಪ್ರೀತಿಯಿಂದ ಬಡಿಸ್ತಾರೆ ಅಂದರೆ ರಿಪೀಟೆಡ್ ಆಗಿ ಬರಬೇಕು ಅಂತ ಅನ್ಸೋದು ಅವರಿಂದಾನೆ. ಸೊ ಅವ್ರ ಬಗ್ಗೆ ಎಲ್ಲ ಏನು ಹೇಳಕ್ಕೆ ಇಷ್ಟ? ಏನಂತಂದರೆ ಬರೋರು ಇಂಟ್ರೆಸ್ಟ್ ಇರೋರು ಮಾತ್ರ ಉಳ್ಕೊಂಡಿದ್ದಾರೆ. ಇಲ್ಲಿ ಕೆಲಸ ಮಾಡಬೇಕು, ಆಮೇಲೆ ಅವಶ್ಯಕತೆ
ಅವರು ಇದಕ್ಕೆ ಅದ್ರ ಪ್ರಕಾರ ಉಳ್ಕೊಂಡಿದ್ದಾರೆ. ಇನ್ನೊಂದು ಏನು ಅಂತಂದರೆ ಇಲ್ಲಿ ಅವರು ನಾವ್ಯಾರಿಗೂ ಏನೂ ಹೇಳ್ಕೊಟ್ಟಿದ್ದಲ್ಲ. ಇಲ್ಲಿ ಶುರು ಆಗಿದ್ದೇನೆ ಹೇಮ ಮತ್ತು ವತ್ಸಲ ಮಾಡೋದು. ಅವರಿಬ್ಬರು ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ಬಡಿಸ್ತಾ ಇರ್ತಾಯಿದ್ರು. ಅದನ್ನು ನೋಡ್ಕೊಂಡು ಮಿಕ್ಕಿದವರು ಕಲ್ತ್ಕೊಂಡಿದ್ದಾರೆ. ಮಿಕ್ಕಿದವ್ರನ್ನ ಎಲ್ಲರೂ ಮಾತಾಡಿಸ್ಕೊಂಡು ಮುಗ್ಕೊಂಡು ಮಾಡ್ತಾರೆ. ಕೆಲವರು ಇರ್ತಾರೆ ಹೇಳೋಕ್ಕಾಗಲ್ಲ, ನಾವು ಮಾಡಿಯೋಷ್ಟು ಮಾಡಿದ್ದೀವಿ, ಹೇಳ್ತೀವಿ ನಕ್ಕೊಂಡು ಮಾತಾಡ್ಕೊಂಡು ಸಿಡುಕಬಾರ್ದು ನೀಟಾಗಿ ನೋಡ್ಕೊಳ್ಳಿ ಅಂತ ಹೇಳಿರ್ತೀವಿ. ಹಾಗಾಗಿ ಅಡುಗೆ ಶಾರ್ಟೇಜ್ ಒಂದು ವೇಳೆ ಆದರೆ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಾ ನೀವು? ಸ್ವಲ್ಪ ಅದು ಕೊನೆಯಲ್ಲಿ ಆಗುತ್ತೆ ಆ ಥರ. ಈಗ ಒಂದಿನ 120 ಜನಕ್ಕೆ ಮಾಡ್ಕೊಂಡಿರ್ತೀವಿ, ಅದು 150, 150, 60 ತನಕನೂ ಓಡಿಸ್ಬೋದು. ಅಂದರೆ ಊಟ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೆಂಗೆ ಊಟ ಮಾಡ್ತಾರೆ ಅಂತ. ಅಂಥ ಟೈಮಲ್ಲಿ ಏನು ಮಾಡಿಬಿಡ್ತೀವಿ, ಈಗ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಹಿಂಗೆ ಶಾರ್ಟೇಜ್ ಇದೆ, ಇಷ್ಟೇ ಇರೋದು ಊಟ, ಸರಿನಾ ಅಂತ ಹೇಳ್ಬಿಟ್ಟು ಅವಾಗ ಪ್ರೈಸ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಒಪ್ಕೊಂಡು ಊಟ ಮಾಡ್ಕೊಂಡು ಹೋಗೋರಿದ್ದಾರೆ. ತುಂಬ ಅಪರೂಪ ಕಿರಿಕ್ ಮಾಡ್ತಾ ಇರೋರು ತುಂಬ ಅಪರೂಪ. ಒಳ್ಳೆ ಜನಗಳಮ್ಮ ಇಲ್ಲಿ ಬರೋರೆಲ್ಲ. ನಿಜವಾಗ್ಲೂ ಹೇಳ್ತೀನಲ್ಲ, ನಾವು ಅತಿಥಿ ದೇವೋಭವ ಅಂತಾರೆ, ನಮ್ಮ ಅತಿಥಿಗಳು ನಿಜವಾಗ್ಲೂ ದೇವ್ರ ಥರನೇ ಬರ್ತಾರೆ. ಹೋಮ್ ಕುಕ್ಡ್ ಫುಡ್ ಅಂದರೆ ಮನೆಯಲ್ಲಿ ಮಾಡೋ ಅಡುಗೆನೇನೆ ಅಲ್ವಾ? ಸೊ ಅದು ನಿಮಗೆ ಕಾಸ್ಟ್ ವೈಸ್ ಅಥವಾ ಕೆಲವೊಬ್ಬರು ಈ ಲೋ ಕ್ವಾಲಿಟಿ ಏನಾದ್ರು ತಂದುಬಿಡ್ತಾರೆ ಕಾಸ್ಟ್ ಕಟ್ ಡೌನ್ ಮಾಡೋಕ್ಕೆ, ನೀವು ಹೇಗೆ ಮ್ಯಾನೇಜ್ ಮಾಡೋಕ್ಕಾಗತ್ತೆ ಆ ಥರ? ಅದು ಇಲ್ಲಮ್ಮ, ನಾವು ತುಂಬಾ ಪರ್ಟಿಕ್ಯುಲರ್ ಹೆಂಗೆ ಬೇಕು, ನಾವು ನಮ್ದು ಏನು ಬೇಕೋ ಅದನ್ನೇ ತರಿಸ್ಕೋತೀವಿ. ಹಂಗೇನಾದರೂ ಇದಾಯಿತು ಅಂದರೂ ನನ್ನ ಮಗನಿಗೆಲ್ಲ ಪೂರ ಏನಿದ್ರು, ಏನು ಕಂಪ್ಲೇಂಟ್ಸ್ ಇದ್ರೂ ನನ್ನ ಮಗನ ಹತ್ರ ನಾವು ಡಿಸ್ಕಸ್ ಮಾಡಿ ಅವನು ಅದನ್ನು ರೆಕ್ಟಿಫೈ ಮಾಡ್ಕೊಂಡು ಎಲ್ಲ ಇದು ಮಾಡ್ಕೋತಾ ಇದ್ದೀವಿ. ಅದರಲ್ಲಿ ಇದೇ ಇಲ್ಲ, ಕಾಂಪ್ರಮೈಸ್ ಇಲ್ಲ. ಬೆಲೆ ಜಾಸ್ತಿ ಆದರೂ ಪರವಾಗಿಲ್ಲ, ಒಳ್ಳೆ ಕ್ವಾಲಿಟಿನೇ ಬೇಕು ನಮಗೆ ಅಂತ ಒಳ್ಳೆಯದೇ ತರಿಸ್ಕೊತೀವಿ. ಅಲ್ಲಿ ಅಂಗಡಿಯವ್ರಿಗೂ ಹೇಳ್ಬಿಟ್ಟಿದ್ದೀನಿ, ಎಂಥದ್ದು ಕಳಿಸ್ಕೊಂಗಿಲ್ಲ, ನಮಗೆ ಬೆಸ್ಟ್ ಕ್ವಾಲಿಟಿನೇ ಬೇಕು ನಿಮಗೆ ಅಂತ ಹೇಳಿ. ಅಂಡ್ ನೀವು ತುಂಬಾ ಪರ್ಟಿಕ್ಯುಲರ್ ಅಂತ ಕೇಳ್ಪಟ್ಟೆ ಬೆಳಗ್ಗೆ ನಿಮ್ಮ ಸ್ಟಾಫ್ ಒಬ್ಬರಿಂದ, ಯಾವ ಮಿಲ್ನಲ್ಲಿ ಹೋಗ್ಬೇಕು ಅದೇ ಮಿಲ್ಲಲ್ಲೇ ಹೋಗ್ಬಿಟ್ಟು ಬೀಸಿಸ್ಬೇಕು ಅಂತ. ಎಲ್ಲೆಲ್ಲೂ ಹೋಗಲ್ಲ. ಜೊತೆಗೆ ನೀವು ಟೇಸ್ಟ್ ಕೂಡ ಮಾಡ್ತೀರಾ, ಜನಕ್ಕೆ ಬಡಿಸೋ ಮುಂಚೆ ಟೇಸ್ಟ್ ಆಗ್ಲೇಬೇಕು. ಸೊ ಇವಾಗ ನಿಮ್ಮ ತಾಯಿ ರೆಸಿಪೀಸ್ ಅಂತ ನೀವು ಹೇಳಿದ್ರಿ, ಅವತ್ತಿಂದ ಇವತ್ತುವರೆಗೂ ಅದೇ ಟೇಸ್ಟ್ ಮೇಂಟೈನ್ ಹಾಕೊಂಡ್ ಬಂದಿದ್ಯಾ ನಿಮ್ಮ ಪ್ರಕಾರ? ಒಂದು ಕಾಲದಲ್ಲಿ ಏನು ಗೊತ್ತಾ, ಚೆನ್ನೈ, ಕರ್ನಾಟಕ ಮತ್ತು ಆಂಧ್ರ, ನಾರ್ತ್ ಕಡೆ ನಂಗೆ ಗೊತ್ತಿಲ್ಲ, ಇಲ್ಲಿ ನಾವು 3 ಜನನೂ ಖಾರ ತುಂಬ ತಿಂತಾ ಇದ್ದವರು. ಆಮೇಲೆ ಏನಾಯಿತು, ಇಲ್ಲಿ ಗ್ಯಾಸ್ ಬಂದ ಮೇಲೆ ಅನಿಸುತ್ತೆ ಎಲ್ಲ ಕಡಿಮೆ ಆಗೋಯ್ತು. ಖಾರ ತಿನ್ನೋ ಎಲ್ಲ ಗ್ಯಾಸ್ಟ್ರಿಕ್ ಅದು ಇದು ಅಂದ್ಕೊಂಡು ಅದನ್ನು ಇದು ಮಾಡಿಕೊಂಡು ನಾವು ನೋಡಿಕೊಂಡು ಸರಿಗಿರೋದನ್ನು ಎಷ್ಟೆಷ್ಟು ಹಾಕಬೇಕು ಎಲ್ಲ ಸ್ವಲ್ಪ ಇಲ್ಲೆಲ್ಲ ಕೆಲವೆಲ್ಲ ಕಮೆಂಟ್ ಮಾಡಿದ್ದಾರೆ ಖಾರ ಕಡಿಮೆ ಇರುತ್ತೆ ಅಂತ ಅಂದ್ಬಿಟ್ಟು. ಅವಾಗ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋದು ಕಡಿಮೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಟೇಸ್ಟ್ ಮಾತ್ರ ಆ ಕಡೆ ಈ ಕಡೆ ಆಗೋಂಗೆ ಇಲ್ಲ. ಸ್ವಲ್ಪ ಎಣ್ಣೆ ನನ್ನ ಪ್ರಕಾರ ನಾನು ಸ್ವಲ್ಪ ಎಣ್ಣೆ ಕಡಿಮೆ, ಫಾರಿನರ್ಸ್ಗೆ ನಾನು ಎಣ್ಣೆ ತುಂಬ ಕಡಿಮೆ ಹಾಕ್ತಾ ಇದ್ದೆ, ಅವ್ರಿಗೆ ಎಣ್ಣೆ ಹಾಕೋಂಗಿಲ್ಲ, ಖಾರ ಜಾಸ್ತಿ ಹಾಕೋದು. ಇಲ್ಲೆಲ್ಲ ಈಗ ನಾವು ಇಲ್ಲಿ ಬಡಿಸ್ತಾ ಇರೋದ್ರಿಂದ ಎಣ್ಣೆ ಜಾಸ್ತಿ ಇರುತ್ತೆ, ಎಣ್ಣೆ ಜಾಸ್ತಿ ಹಾಕೋಬೇಕಾಗುತ್ತೆ. ಇನ್ನೆಲ್ಲ ಒಂದೊಂದು ಪ್ರತಿದಿನನೂ ಯಾವುದ್ರಲ್ಲಿ ಏನು ಜಾಸ್ತಿ ಆಗಿದೆ, ಏನು ಕಡಿಮೆ ಆಗಿದೆ ಎಲ್ಲ ಇದು ಮಾಡಿಬಿಟ್ಟೇನೆ ನಾವು ಹಿಂಗೆ ಮಾಡಿ ಅಂತ ಹೇಳ್ಕೊಡ್ತೀವಿ. ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಹುಡುಗರಿಗೆ. ಸೊ ಈ ಕ್ಲಾಸಸ್ ಅಂತ ನಾವು ಅವಾಗ ಮಾತಾಡ್ತಾ ಇದ್ವಿ, ನೀವು ಕುಕಿಂಗ್ ಕ್ಲಾಸಸ್ನ ಮಾಡ್ತಾ ಇದ್ರಿ ಅಂತ. ಇವಾಗ್ಲೂ ಬಂದ್ರೆ ನೀವು ಮಾಡಕ್ಕೆ ರೆಡಿ ಇದ್ದೀರಾ? ಇವಾಗ ಬರ್ತಾರಾ? ಇವಾಗ ಯಾವಾಗ ಬರ್ತಾರೆ? ಈಗ ಏನು ಅಂತಂದ್ರೆ ನಮ್ಗೀಗ ಸೀಸನ್ ಮುಗಿದೋಗಿದೆ, ಮತ್ತೆ ನವೆಂಬರಲ್ಲಿ ಶುರು ಆಗ್ತಾರೆ, ಅಕ್ಟೋಬರ್ ನವೆಂಬರಲ್ಲಿ ಶುರು ಆಗ್ತದೆ ಸ್ಟೂಡೆಂಟ್ಸ್. ಅವಾಗ ನಾನು ಅಡ್ವರ್ಟೈಸ್ ಮಾಡ್ತೀನಿ, ಹಿಂಗೆ ಕ್ಲಾಸಸ್ ಇದೆ ಬನ್ನಿ ಅಂತ. ಅವಾಗ ಬರ್ತಾರೆ. ಎಷ್ಟು ಜನ ಬರ್ತಾರೆ ಅಂದ್ರೆ ಒಂದು ಪೀರಿಯಡ್ ಅಲ್ಲಿ? ಕೆಲವು ಸತಿ ಏನಾಗುತ್ತೆ ಗೊತ್ತಾ, ಕೆಲವರು ರಿಟ್ರೀಟ್ ಅನ್ಕೊಂಡು ಒಂದು ಗ್ರೂಪ್ನ ಕರ್ಕೊಂಡ್ಬಂದ್ಬಿಟ್ಟಿರ್ತಾರೆ, 20-25 ಜನ ಬರ್ತಾರೆ. ಅಂಥವ್ರಿಗೂ ಮಾಡಿದ್ದೀನಿ ನಾನು. ಒಬ್ರು ಬಂದ್ರೆ ಒಬ್ರಿಗೂ ಮಾಡ್ತೀನಿ. ಆ ಥರ ರೆಸ್ಟ್ರಿಕ್ಷನ್ ಏನಿಲ್ಲ. ಈ ವಿಚಾರದಲ್ಲಿ ನಿಮ್ಮನ್ನ ರೀಚ್ ಮಾಡಬೇಕು ಅಂದ್ರೆ ಹೇಗೆ ರೀಚ್ ಮಾಡ್ಬೋದು? ನಂದು ನಂಬರ್ ಕೊಟ್ಟಿರ್ತೀನಿ, ಇದು ಮಾಡ್ತೀವಿ ಫೇಸ್ಬುಕ್ಕಲ್ಲಿ ಮತ್ತೆ ಇನ್ಸ್ಟಾಗ್ರಾಮಲ್ಲೆಲ್ಲ ಅಡ್ವರ್ಟೈಸ್ ಮಾಡ್ತೀನಿ. ಅವಾಗ ಹಾಗಾಗಿ ಅಲ್ಲಿ ನೋಡ್ಕೊಂಡು ಬರ್ತಾರೆ. ಹೇಗಿರುತ್ತೆ ನಿಮ್ಮ ದಿನಚರಿ? ಮಂಡೇ ಟು ಫ್ರೈಡೆ ಹೇಗಿರುತ್ತೆ? ಮಂಡೇ ಟು ಸ್ಯಾಟರ್ಡೆ ಹೇಗಿರುತ್ತೆ? ಸಂಡೇ ಹೇಗಿರುತ್ತೆ? ಮಂಡೇ ಟು ಸ್ಯಾಟರ್ಡೆ ಇವ್ರಗಳ ಜೊತೆ ಕಾಲ ಕಳಿತೀನಿ ನಾನು. ಇವ್ರುಗಳು ಇರ್ತಾರಲ್ಲ, ಇವ್ರಗಳ ಜೊತೆಗೆ ಅವ್ರ ಸಮಕ್ಕೂ ನಾನು ಕೂತ್ಕೊಂಡು ಚಾಪಿಂಗ್ ಎಲ್ಲ ಇರುತ್ತೆ, ಅವ್ರು ಗೈಡ್ ಮಾಡ್ತಾನೆ ಇರ್ತೇನೆ. ಚಾಪಿಂಗ್ ಸರಿಗಿರ್ಬೇಕು, ಆ ಕಡೆ ಈ ಕಡೆ ಆಗೋಂಗಿಲ್ಲ. ಹೌದು, ನೀವು ಹೇಳಿದ್ರಿ. ಅದೆಲ್ಲ ನೋಡ್ಕೊತಿರ್ತೀನಿ. ಸರಿ, ಸಂಡೇ ಬಂತು ಅಂದರೆ ಮೆಣಸಿನ ಪುಡಿ ಇದ್ದರೆ ಪೂರಾ ಇವ್ರ ಜೊತೆ ಕಾಲ ಕಳೆದ್ಬಿಡುತ್ತೆ, ಹೋಗುತ್ತೆ. ಇಲ್ಲ ಇನ್ನೂ ಹಾಗೂ ಸಂಡೇಸ್ ಫ್ರೀ ಇದ್ದೆ ಅಂದರೆ ಎಲ್ಲಾದ್ರೂ ಹೋಗ್ತೀನಿ ಆಚೆ. ಒಬ್ರು ಅಡುಗೆ ಮಾಡೋರಿಗೆ ಚಾಕು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಏನಕ್ಕೆ ಅಂತ ಹೇಳ್ತೀರಾ? ಹೌದು, ಮತ್ತೆ ಬೇಗ ಕೆಲಸ ಆಗ್ಬೇಕು. ಅದು ಮುಂಡಾಗಿದ್ರೆ ನಾವು ಅದ್ರ ಜೊತೆಗೆ ಹೆಂಗೆ ನಿಭಾಯಿಸಕ್ಕಾಗತ್ತೆ. ಹಾಗಾಗಿ ಅದೇನೋ ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ, ಎಲ್ಲ ಥೈಲ್ಯಾಂಡ್ ಹೋಗಿದ್ನಲ್ಲ, ಆವಾಗ ಅಲ್ಲಿ ತುಂಬಾ ಒಳ್ಳೆ ಚಾಕು ಸಿಗುತ್ತೆ, ಬೆಸ್ಟ್ ಚಾಕು. ಕೆಲವರು ಅಂತಾರೆ ಜಪಾನೀಸ್ ಅಂದ್ಕೊಂಡು,
ಬೆಸ್ಟ್ ಚಾಕುಗಳು ಅಂದರೆ ಥೈಲ್ಯಾಂಡಲ್ಲಿ ಅಲ್ಲಿ ಹೋದ ತಕ್ಷಣ ನಾನು ಫಸ್ಟ್ ನಾನು ಮಾಡಿದ್ದೇನೆ ಚಾಕು ಖರೀದಿ ಮಾಡಿದ್ದೆ. ಇಲ್ಲ ಪೂರ ನನ್ನ ಮನೆಗೆ ಎಷ್ಟು ಬೇಕೋ ಆ ಥರ ಮೊಂಡು ಚಾಕುಲಿ ಮತ್ತು ಏನಂತಾರೆ ಇಳಿಗೆ ಮನೆಯಲ್ಲಿ ಕಾಲ ಕಳೆದವಳು ನಾನು. ಈ ಅಡುಗೆ ಮಾಡೋರು ಇರ್ತಾರಲ್ಲ ತುಂಬ ಕಷ್ಟ ಸಿಗೋದು ಅಂತ. ಹೌದು. ಸೊ ನಿಮಗೆ ಈ ಸ್ಟಾಫ್ ರೆಕ್ರೂಟ್ಮೆಂಟ್ ಅಂತ ನಾವೇನು ಹೇಳ್ತೀವಿ, ಯಾವ ಥರ ಚಾಲೆಂಜಿಂಗ್ ಆಗಿರುತ್ತೆ ಇಲ್ಲಿ? ತುಂಬಾ ಚಾಲೆಂಜಿಂಗ್, ತುಂಬ ಕಷ್ಟ. ಇರೋರು ಇದ್ದಾರೆ, ಆಮೇಲೆ ತುಂಬಾ ಕಷ್ಟ ಇದೆ, ತುಂಬಾ ಕಷ್ಟ. ಎಷ್ಟು ಜನ ಇದ್ದಾರೆ ಇಲ್ಲಿವರೆಗೂ ಒಂದು ಈಗ? 10 ಅಡಿಗೆ ಮನೆ ಕೆಲಸಕ್ಕೇನೆ ಒಂದು 13 ಜನ ಇದ್ದೀವಿ. ಮಕ್ಕಿದ ವಾಚ್ಮೆನ್ನು ಮತ್ತು ಇವ್ರುಗಳೆಲ್ಲ ಬಡ್ಸೋದಕ್ಕೆ ಎಲ್ಲರೂ ಅವರೇ ಬೆಳಗ್ಗೆಲ್ಲ ಕೆಲಸ ಮಾಡಿಬಿಡ್ತಾರೆ. ಆಮೇಲೆ ಬಡ್ಸಕ್ಕೆ ಅವ್ರವ್ರುಗಳೇ ಹೋಗ್ತಾರೆ. ಅಡುಗೆ ಮನೇಲಿ ಚಪಾತಿಗೆ ಒಬ್ಬರು ನಿಂತ್ಕೋತಾರೆ, ಆಮೇಲೆ ಪ್ಯಾಕಿಂಗ್ ಇರುತ್ತೆ, ಯಾರು ಪಾರ್ಸಲ್ ಇರುತ್ತೆ ಅದಕ್ಕೊಬ್ಬರು ನಿಂತ್ಕೋತಾರೆ. ಹಂಗಾಗಿ ಸೊ ಈ ಹೊಸದಾಗಿ ಬಂದಿರೋ ಈ ಸ್ವಿಗ್ಗಿ ಝೊಮ್ಯಾಟೊ ಅದರಲ್ಲೆಲ್ಲ ನೀವು ಅದರಲ್ಲೆಲ್ಲ ಇನ್ನೂ ಮಾಡಿಲ್ಲ, ಟ್ರೈ ಮಾಡ್ದ. ಅಂದರೆ ಏನು ಗೊತ್ತಾ, ಎಲ್ಲದಕ್ಕೂ ಸ್ಟಾಫ್ ಬೇಕಮ್ಮ. ಕರೆಕ್ಟ್. ಸರಿ, ಆಮೇಲೆ ಟ್ರೈನ್ಡ್ ಆಗಿರಬೇಕು. ಅದೆಲ್ಲ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ. ಯೂಶಲಿ ಹೇಳಿದ್ರಿ ಶಾರ್ಟೇಜ್ ಆಗತ್ತೆ, ಸೊ ಅವಾಗ ಮ್ಯಾನೇಜ್ ಮಾಡ್ತೀರಂತ. ಒಂದ್ ವೇಳೆ ಎಕ್ಸ್ಟ್ರಾ ಆದ್ರೆ ಅಥವಾ ಉಳಿದ್ರೆ ಅದನ್ನ ಹೇಗೆ ಮ್ಯಾನೇಜ್? ಫಸ್ಟ್ ಏನು ಮಾಡ್ತಿದ್ವಿ ಗೊತ್ತಾ, ಸ್ಟಾಫ್ಗಳಿಗೆ ತೊಗೊಂಡು ಹೋಗೋಕೆ ಬಿಡ್ತಾ ಇದ್ವಿ. ಇಲ್ಲಿ ಇವ್ರಿಗಳಿಗೇನೆ ಒಂಥರ ಇದು ಶುರು ಆಯಿತು ಕಂಟ್ರೋಲ್. ಏನು ಅಂದರೆ ಅವ್ರು ಜಾಸ್ತಿ ತೊಗೊಂಡು ಹೋಗ್ತಾರೆ, ಇವ್ರು ಅದು ಬೇಡವೇ ಬೇಡ ಅಂತ ಅಂದ್ಬಿಟ್ಟು ಸ್ವಲ್ಪ ದಿನ ಇದು ಮಾಡಿಬಿಡಿ, ಇವ್ರು ಗಾರ್ಬೇಜ್ ಅವ್ರಿಗೆ ಕೊಟ್ಬಿಡಿ ಅಂತ. ನನಗೆ ಅದು ಫುಡ್ನ ತುಂಬಾ ಬೇಜಾರಾಗಿತ್ತು ನನಗೆ. ಆವಾಗ ಏನು ಮಾಡಿದೆ, ಜನಗಳನ್ನ ಹುಡುಕಿ ಎಲ್ಲೆಲ್ಲಾದರೂ ತರಕಾರಿ ತರೋರ್ಗು, ಇನ್ಯಾರಿಗೂ ಎಲೆ ಬಾಳೆ ಎಲೆ ತರ್ತಾರೆ ಅಂಥವ್ರನ್ನೆಲ್ಲ ಹಿಡಿದು ಇದನ್ನು ತೊಗೊಂಡು ಹೋಗ್ತಾರೆ, ಊಟ ತೊಗೊಂಡು ಹೋಗ್ತಾರಲ್ಲ ಅಂಥವ್ರನ್ನ ಹಿಡಿದು. ಒಬ್ಬರು ತುಂಬ ಚೆನ್ನಾಗಿ ಅರುಣ್ ಕುಮಾರ್ ಅಂತ ಒಬ್ಬರು ಬರ್ತಾಯಿದ್ರು. ಅವರು ತುಂಬ ಚೆನ್ನಾಗಿ ವಯಸ್ಸಾಗೋಗಿತ್ತು, ಅವ್ರದ್ದೇ ಒಂದು ವ್ಯಾನ್ ಇತ್ತು, ನೀಟಾಗಿ ಫುಡ್ ತೊಗೊಂಡು ಹೋಗ್ತಾಯಿದ್ರು. ಈಗ ಬೇರೆಯವ್ರು ಯಾರು ಅಕ್ಷಯ ಪಾತ್ರೆ ಅಂತ ಒಂದು ಬರ್ತಾ ಇದೆ, ಅವ್ರಿಗೊಂದು 3-4 ವ್ಯಾನ್ಗಳಿದೆ ಅನ್ಸುತ್ತೆ, ಅವ್ರಿಗೆ ಕೊಟ್ಬಿಡ್ತೀವಿ. ಹಂಗಾಗಿರುತ್ತೆ. ಮೋಸ್ಟ್ಲಿ ಆಗಲ್ಲ, ಏನಕ್ಕೂ ಮಾಡ್ಕೊಂಡಿರ್ತೀವಿ. 20 ಅಂತಂದರೆ ಒಂದು 50 ಜನಕ್ಕೆ ಆಗಲೇಬೇಕಲ್ವ, 121 ಮಾಡಿದರೆ 150. ಅವಾಗೇನಾಗುತ್ತೆ, ಮಿಗುತ್ತೆ ಅಂಥ ಟೈಮ್ಗಳಲ್ಲಿ ಅವ್ರುಗಳಿಗೆ ಕೊಡ್ತೀವಿ. ಹೋಟೆಲ್ ಓಪನ್ ಆಗೋದು ಎಷ್ಟೊತ್ತಿಗೆ, ಕ್ಲೋಸ್ ಆಗೋದು ಎಷ್ಟೊತ್ತಿಗೆ? ಇವರು ಕೆಲಸ ಹುಡುಗರೆಲ್ಲ 8:30ಗೆಲ್ಲ ಬಂದುಬಿಡ್ತಾರೆ. ಓಕೆ, 8:30ಗೆಲ್ಲ ಬರ್ತಾರೆ. ಇನ್ನು ಶಾಪಿಂಗ್ ಶುರು ಆಗುತ್ತೆ. ಅಷ್ಟರಲ್ಲಿ ತರಕಾರಿ ಅವ್ನು ಬಂದು ತರಕಾರಿ ಇಟ್ಬಿಟ್ಟು ಹೊರಗಿರ್ತಾನೆ. ಸರಿ, ಅಲ್ಲಿಂದ ಶಾಪಿಂಗ್ ಶುರು ಆಗುತ್ತೆ. ಎಲ್ಲ ಕ್ಲೀನ್ ಮಾಡ್ಕೋತಾರೆ, ಎಲ್ಲ ಮಾಡ್ಕೊಂಡು ಕೂತ್ಕೋತಾರೆ. ಎಲ್ಲರೂ ಕೂತ್ಕೊಂಡು ಶಾಪಿಂಗ್ ಶುರು. ಒಂದೊಂದಾಗಿ ಅಡುಗೆ ಮನೆಗೆ ಹೋಗೋಕ್ಕೆ ಶುರು. ಫಸ್ಟು ಸಾಂಬಾರು ತರಕಾರಿಗಳಿಗೆ ಹೋಗುತ್ತೆ, ಆಮೇಲೆ ಪಲ್ಯದ್ದು ಹೋಗುತ್ತೆ, ಸಾಗೋದು ಹೋಗುತ್ತೆ. ಹಿಂಗೆ ಒಂದೊಂದಾಗಿ ರೆಡಿ ಮಾಡಿ ಕೊಟ್ಬಿಡ್ತಾ ಇರ್ತೀವಿ. ಅವರು ಇಲ್ಲಿ ಮಾಡ್ಕೋತಾ ಇರ್ತಾರೆ. ಆಮೇಲೆ ಸರಿ 11 ಗಂಟೆ 11:30ಗೆಲ್ಲ ಇವ್ರ ಕೆಲಸ ಎಲ್ಲ ಮುಗಿದೋಗುತ್ತೆ. ಅಷ್ಟೆಲ್ಲ ಅವ್ರು ತಿಂಡಿನೋ ಏನೋ ಒಂದು ಇರುತ್ತೆ, ತಿನ್ಕೋತಾರೆ ಪಾಪ. ತಿನ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಟೇಬಲ್ ರೆಡಿ ಮಾಡ್ಕೊಳ್ಳೋದು, ಎಲ್ಲ ಕೆಲಸಗಳು ಇರುತ್ತೆ. ಅಷ್ಟು ಎಲ್ಲ ರೆಡಿ ಮಾಡ್ಕೊಂಡು ಏನೋ ಮಾಡ್ತಾ ಇದ್ದಾರಮ್ಮ, ಶ್ರದ್ಧೆಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹೋಟೆಲ್ ಓಪನ್ ಆಗೋದು ಜನಕ್ಕೆ ನನಗೆ 12:30ಗೆ ಮತ್ತೆ ಕ್ಲೋಸ್ ಲಾಸ್ಟ್ 4 ಗಂಟೆ 4 o'clock ಕ್ಲೋಸ್. ಸೊ ಅದಾದ್ಮೇಲೂ ಎಷ್ಟು ಕೆಲಸ ಇರುತ್ತೆ, ಕ್ಲೀನಿಂಗ್ ಅದು ಕ್ಲೀನಿಂಗ್ ಎಲ್ಲ ಇದು. ಇರುತ್ತೆ. ಸೊ ನಿಮ್ಮ ಸ್ಟಾಫ್ ವಾಪಸ್ ಹೋಗೋದು ಎಷ್ಟೊತ್ತಾಗುತ್ತೆ ಇದೆಲ್ಲ? 5 ಗಂಟೆ 4:45 5 ಗಂಟೆಗೆಲ್ಲ ಹೊರಟ್ಬಿಡ್ತಾರೆ. ಓಕೆ, ಪಾತ್ರೆ ತೊಳೆಯೋಕ್ಕೆ ಒಬ್ಳು ಬರ್ತಾಳೆ. ಓಕೆ. ಹಾಗಾಗಿ ಅಮ್ಮ, ಇವಾಗ ಈ ವಾರಿಂದ ಗ್ಯಾಸ್ ಪ್ರಾಬ್ಲಮ್ ತುಂಬಾ ಆಗಿದೆ. ತುಂಬ ಆಯಿತು. ಎಷ್ಟು ಹೋಟೆಲ್ಗಳು ಮುಚ್ಚೋಗಿದೆ ಬೆಂಗಳೂರಿನಲ್ಲಿ, ಮೈಸೂರಿನಲ್ಲೂ ಕೂಡ. ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಎಷ್ಟು ಗ್ಯಾಸ್ಗಳು ಬೇಕಾಗತ್ತೆ ನಿಮಗೆ ಒಂದು ದಿನಕ್ಕೆ ಅಥವಾ ವಾರಕ್ಕೂ? ನಮ್ದು ಏನಾಯ್ತು ಗೊತ್ತಾ, ನಮ್ಮ ಇಲ್ಲಿ ಸ್ಟಾಫ್ ಹತ್ರ ಎಲ್ಲರ ಹತ್ರನೂ 2 3 ಸಿಲಿಂಡರ್ಗಳು ಇರ್ತಾ ಇರ್ತಿತ್ತಲ್ವ. ಹಾಗಾಗಿ ಶುರುನಲ್ಲಿ ಹಾಗೆ ಮ್ಯಾನೇಜ್ ಮಾಡ್ಕೊಂಡ್ವಿ. ಆಮೇಲೆ ಸ್ವಲ್ಪ ಇದರಲ್ಲೂ ತೊಗೊಳಕ್ಕೆ ಶುರು ಮಾಡಿದ್ವಿ. ಅದು ಇಲ್ಲಿ ಪ್ರಸ್ತುತ ಅಲ್ಲ. 20-25 ಜನ ಇರ್ತಿದ್ದ ಮನೆಯಲ್ಲಿ ಇವಾಗ ನೀವು ಒಬ್ಬರೇ ಇರ್ತೀರಾ. ಸೊ ನಿಮಗೆ ರಿಲೇಶನ್ಶಿಪ್ ಅನ್ನೋದನ್ನ ಎಷ್ಟು ವ್ಯಾಲ್ಯೂ ಮಾಡ್ತೀರಾ ಮತ್ತು ಎಷ್ಟು ಮುಖ್ಯ? ಯಾಕಂದರೆ ಇವಾಗ್ಲೂ ಚಿಕ್ಕ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಇರೋದು ಜಾಸ್ತಿ. ಸೊ ಇಂಥ ಒಂದು ಜಾಯಿಂಟ್ ಫ್ಯಾಮಿಲಿಯಿಂದ ಬಂದಾಗ ನೀವು ರಿಲೇಶನ್ಶಿಪ್ನ ಹೇಗೆ ವ್ಯಾಲ್ಯೂ ಮಾಡ್ತೀರಾ, ಹೇಗೆ ಡಿಫೈನ್ ಮಾಡ್ತೀರಾ ನೀವು? ಅಂದರೆ ಏನು ಗೊತ್ತಾ, ಆ ಒಂದು ಎಕ್ಸ್ಪೀರಿಯನ್ಸೇ ಬೇರೆ. ಎಲ್ಲಿ ತನಕ ನಮ್ಮದ್ರಲ್ಲಿ ಯಾವುದು ಗಲಾಟೆ ಇದಾಗದೇ ಇರೋ ತನಕ. ನಾನಂತೂ ಎಲ್ಲರ ಜೊತೆನೂ ತುಂಬ ಫ್ರೆಂಡ್ಲಿ. ನಾನು ನಮ್ಮ ಅತ್ತಿಗೆಯರ ಜೊತೆಗೆ ಇವತ್ತಿಗೂ ನಾನು ನಮ್ಮ ಅತ್ತಿಗೆ ಅಷ್ಟು ಕ್ಲೋಸ್ ಆಗಿದ್ದೀವಿ. ಆಕೆನೂ ಅಷ್ಟೇ ತುಂಬ ಹಾರ್ಡ್ ವರ್ಕರು. ಅವರು ನನ್ನ ಜೊತೆಗೆ ವರ್ಕ್ ಮಾಡಿದ್ದಾರೆ ಇಲ್ಲಿ ತುಂಬ ಹಾರ್ಡ್. ಈಗ ವಯಸ್ಸಾಗೋಗಿದೆ. ಅವರು ಅಲ್ಲಿ ಅವ್ರ ಮನೇಲಿ ಅವರೊಬ್ಬರು, ನಾನು ಇಲ್ಲಿ ನಮ್ಮ ಮನೇಲಿ ಒಬ್ಬರು. ಏನು ಗೊತ್ತಾ, ಬಂದವ್ರೂ ಹೊಂದ್ಕೊಂಡು ಹೋಗಬೇಕು ಅಲ್ಲ, ಅವಾಗಿದ್ರೇ ಆ ಫ್ಯಾಮಿಲಿ ಉಳ್ಕೊಳ್ಳೋಕೆ ಸಾಧ್ಯ. ಇಲ್ಲ ಅಂತಂದರೆ ಅದಕ್ಕೆ ಅರ್ಥವೇ ಇಲ್ಲ. ಎಲ್ಲ ಕೆಲವ್ರಿಗೆ ಏನು ಗೊತ್ತಾ, ನಾವಿಬ್ಬರೇ ಇರಬೇಕು ಅನ್ನೋದಿರುತ್ತೆ, ಹಾಗೆಲ್ಲ ಇರುತ್ತೆ. ಹಾಗಾಗಿ ಇನ್ನೊಂದೇನು ಗೊತ್ತಾ, ಕೆಲವು ಸತಿ ಏನೂ ಮಾಡೋಕ್ಕಾಗಲ್ಲ. ಈಗೆಲ್ಲ ಇಬ್ಬಿಬ್ಬರು ಇರೋದೇ ಇದು ಮಾಡ್ಕೊಂಡಿದ್ದಾರೆ.
ಅಂದ್ರೆ ನಾನು ಆ ಥರನೂ ನೋಡಿದ್ದೀನಿ, ಈಗ ಈ ಥರನೂ ನೋಡ್ತಾ ಇದ್ದೀನಿ. ಚೇಂಜಸ್, ಟೈಮ್ ಚೇಂಜಸ್. ಹೌದು, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಇವಾಗ ಇವತ್ತಿನ ಯಂಗ್ ಜನ್ರೇಷನ್, ಇವತ್ತಿನ ಪೀಳಿಗೆಯವ್ರಿಗೆ ನಾನು ಆವಾಗಲೇ ಹೇಳ್ದಂಗೆ ಫಾಸ್ಟ್ ಫುಡ್ ತಿನ್ನೋದು ಅಥವಾ ತುಂಬ ಎಣ್ಣೆ ಪದಾರ್ಥ ತಿನ್ನೋದು ಅಥವಾ ಹೊರಗಡೆನೇ ಜಾಸ್ತಿ ತಿನ್ನೋದನ್ನ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಸೊ ಅಂಥ ಇದರಲ್ಲಿ ನೀವು ಹೋಮ್ ಕುಕ್ಡ್ ಫುಡ್ಡನ್ನ ಎಷ್ಟು ವ್ಯಾಲ್ಯೂ ಮಾಡ್ತೀರಾ? ಮನೆಯಲ್ಲೇ ಮಾಡಿರೋ ಅಡುಗೆ ಎಷ್ಟು ಅದನ್ನ ವ್ಯಾಲ್ಯೂ ಮಾಡ್ತೀರಾ? ಇಲ್ಲಮ್ಮ, ಪ್ರತಿಯೊಬ್ಬರಿಗೂ ನಾನು ಹೇಳೋದು ಇಷ್ಟನೇ, ಆದಷ್ಟು ನಾನು ಮನೇಲಿ. ಯಾಕೆ ಅಂದರೆ ಆರೋಗ್ಯ ಯಾಕೆ ಕೆಡಿಸ್ಕೊತೀರಾ ನೀವು ಆರೋಗ್ಯ ಕೆಟ್ಟೋದ್ರೆ ನಿಮ್ಮ ದುಡ್ಡು ನಿಮ್ಗೆ ಕೆಲಸಕ್ಕೆ ಬರೋದಿಲ್ಲ ಅಲ್ವಾ? ಏನಿದ್ರು ಆರೋಗ್ಯ ಕೆಡಿಸ್ಕೊಳ್ದೇ ಇರಬೇಕು ಅಂದರೆ ಅಟ್ಲೀಸ್ಟ್ ಮನೇಲಿ ಏನು ಎಷ್ಟು ಅದು ಏನು ತುಂಬ ಹೊತ್ತು ಹಿಡಿಯೋದಿಲ್ಲ. ನನ್ನ ತಂಗಿದೆ ಅಂತ ತಗೋತೀನಿ ಉದಾಹರಣೆಗೆ. ಅವಳು ಹೆಂಗೆ ಬೆಳೆದ್ಲು ಈ ಮನೇಲಿ ಅಂತಂದರೆ, ರೋಹಿಣಿ ಅವಳ ಹೆಸರು. ಅವಳು ಹೆಂಗೆ ಬೆಳೆದ್ಲು ಅಂತಂದರೆ ಅಷ್ಟು ಇದಾಗಿ ಬೆಳೆದ್ಲು. ಅವಳು ಪಾಪ ಒಂದು ಅಡುಗೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಹೆಂಗೆ ಆಗೋಯ್ತು ಅಂದರೆ ಅವಳ ಪರಿಸ್ಥಿತಿ, ಅವಳು ಹೋದಾಗ ಅವಳು ಮನೇಲಿ ಅತ್ತೆ ಇದ್ದರು, ನಾದ್ನೀರಿದ್ದರು, ಮೈದ್ನಂದ್ರು ಇದ್ದರು. ಹೋಗಿ ಒಂದು ಚಿಕ್ಕ ಮನೇಲಿ ಅವಳು ಹೆಂಗೆ ಮ್ಯಾನೇಜ್ ಮಾಡಿದ್ದಾಳೆ ಅಂತಂದರೆ, ಎಲ್ಲ ಮನೆ ಕೆಲಸ ಅಷ್ಟು ಮುಗಿಸಿ, ಅವ್ರ ಅತ್ತೆಗೆ ಮನೆ ಕೆಲಸ ಆಗ್ಬಿಡ್ಬೇಕು, ಎಲ್ಲ ಮುಗಿಸಿ ಅವಳು ಆಫೀಸ್ಗೆ ಹೋಗಿ ಮತ್ತೆ ವಾಪಸ್ ಬಂದು ಮತ್ತೆ ಮನೆ ಕಡೆ. ಯಾಕೆ ಅಂದರೆ ನಮಗೆ ಆ ಕೆಪಾಸಿಟಿ ದೇವ್ರು ಕೊಟ್ಟಿದ್ದಾನೆ. ಈಗೇನು ಅಂತಂದರೆ ಎಲ್ಲರ ಮನೇಲೂ ವಾಷಿಂಗ್ ಮಿಷಿನ್ ಇದೆ, ಅದಿದೆ ಇದಿದೆ. ಏನು ಕೆಲಸ ಇರುತ್ತೆ ಹೆಣ್ಮಕ್ಳಿಗೆ? ಮಾಡಿ ಕೆಲಸ ಕಲೀರಿ, ಕೆಲಸ ಮಾಡಿ. ಮನೇಲಿ ಅಜ್ಜಿಯಂದರು ಎಲ್ಲ ಹೊಟ್ಟೋಗ್ತಾ ಇದೆಯಲ್ಲಮ್ಮ ಈಗಿನ ಇದರಲ್ಲಿ. ಎಲ್ಲ ಮನೆ ಇದು ಪ್ರತಿಯೊಬ್ಬರು ಒಂದು ನಮ್ಮ ಇಂಡಿಯಾದಲ್ಲಿ ಏನಂದ್ರೆ ಪ್ರತಿಯೊಬ್ಬ ಮನೆಯಲ್ಲೂ ಅವ್ರವ್ರದ್ದೇ ಆದ ಇದಿದೆ, ಛಾಪ್ ಮೂಡಿಸಿ ಹೊಟ್ಟೋಗಿದ್ದಾರೆ ಅವ್ರುಗಳೆಲ್ಲ. ಎಲ್ಲ ಮರ್ತು ಹೋಗ್ತಾ ಇದ್ದೀರಾ, ಅಜ್ಜಿಂದ್ರದ್ದು ಅಮ್ಮಂದ್ರದ್ದು ಅಡುಗೆನೆಲ್ಲ ಮರ್ತು ಬಿಡ್ತಾ ಇದ್ದೀರಾ. ಅದು ಆಗಬಾರ್ದು. ಸೊ ನಿಮ್ಮ ಪ್ರಕಾರ ಒಬ್ಬೊಬ್ರು ಹೇಳ್ತಾರೆ ಅಡುಗೆ ಅನ್ನೋದು ಗುಂಪಿನಲ್ಲಿ ಮಾಡಿದ್ರೆ ಚಂದ, ಒಬ್ಬೊಬ್ರು ಹೇಳ್ತಾರೆ ಇಲ್ಲ ನಾನು ಒಬ್ಬಳೇ ಮಾಡಿದ್ರೆ ನನಗೆ ರಿಲ್ಯಾಕ್ಸಿಂಗ್ ಆಗುತ್ತೆ ಅಂತ. ನಿಮಗೆ ಪರ್ಸ್ನಲಿ ಒಬ್ಬರೇ ಅಡುಗೆ ಮಾಡೋದು ಇಷ್ಟನಾ ಅಥವಾ ಒಂದು ಗುಂಪಲ್ಲಿ ಎಲ್ಲ? ಏನು ಮಾಡ್ತಾ ಇದ್ದೆ ಅಂದರೆ, ನಾವು ಫ್ಯಾಮಿಲಿಲಿ ಇರಬೇಕಾದ್ರೆ ನನ್ನ ಮಗ ಆಗಲಿ, ನಮ್ಮ ಕಿರಣ್ ತಂದೆ ಆಗಲಿ, ಯಾರು ನಮ್ಮ ಅಮ್ಮ ಆಗಲಿ ಅಡುಗೆ ಮನೆಗೆ ಬರ್ತಾ ಇರಲಿಲ್ಲ. ನಾನು ಒಬ್ಬಳೇ ಇರಬೇಕು, ಹಂಗೆ ಮಾಡ್ತಾ ಇದ್ದೆ. ಯಾವಾಗ ಇವ್ರಿಗೆಲ್ಲ ಶುರು ಮಾಡಿದಾಗ ಇವ್ರುಗಳದೆಲ್ಲ ಗೊತ್ತಲ್ಲ, ನಮ್ಮ ಜಯಮ್ಮ ಇವ್ರುಗಳೆಲ್ಲ ಮಾತಕ್ಕೆ ಶುರು ಮಾಡ್ತು ಅಂದರೆ ಅವ್ರ ಕೆಲಸ ಮುಗಿಯೋ ತನಕನೂ ಮಾತಾಡೋರು. ಅದನ್ನು ಹಂಗೆ ಅಲ್ಲಿದ್ದಾಗ್ಲೂ ನನಗೇನು ಅಂದರೆ ಕಾನ್ಸಂಟ್ರೇಷನ್ ಡೆವಲಪ್ ಆಯಿತು ನನಗೆ. ಅವ್ರಿಗೆಲ್ಲ ಅವ್ರ ಪಡಗೋರು ಮಾತಾಡ್ಕೊಳ್ತಿರ್ಲಿ, ನನ್ನ ಪಡಗೋ ನಾನು ಅಡುಗೆ ಮಾಡ್ತೀನಿ, ಆ ಥರ ಇರ್ತಿದ್ದೆ ನಾನು. ಅದು ಒಂಥರ ಎಲ್ಲ ಕಲ್ತಂಗೆ, ಅದೊಂಥರ ಎಕ್ಸ್ಪೀರಿಯನ್ಸು. ನಿಮ್ಮ ತಾಯಿ ಕಾಲವಾಗಿದ್ದು ಯಾವಾಗ, ಏನಾಗಿತ್ತು? ಪಾಪ ಅವರು 8 ವರ್ಷ ಬೆಡ್ ರಿಡನ್ ಆಗಿಬಿಟ್ರು, ನರ್ವ್ಸ್ ಬೆಡ್ಡಲ್ಲಿ. ಓಕೆ. ಹಾಗಾಗಿ ಪಾಪ 8 ವರ್ಷ ಹಾಸಿಗೆಯಲ್ಲಿ ಇದ್ದರು. ಅಂದರೆ ಅದೇ ಅವ್ರ ಪಾಡ್ಗವ್ರು ಇಲ್ಲೇ ಅವರು. ನಮ್ಮ ಜಯಮ್ಮ ತುಂಬಾ ಅವ್ರು ಸೇವೆ ಮಾಡಿದ್ವಿ. ನಮ್ಮ ಈ ಪ್ರೋಗ್ರಾಮ್ ಹೆಸರು ನನಸಾದ ಕನಸು ಅಂತ. ಸೊ ನಿಮ್ಮ ಕನಸುಗಳು ಯಾವ್ದ್ಯಾವ್ದಿತ್ತೋ ಅದೆಲ್ಲ ನನಸಾಗಿದೆಯಾ? ಹೌದಮ್ಮ. ಇಲ್ಲ, ನನಗೆ ಒಂಥರ ತೃಪ್ತಿ ಇದೆ, ನನ್ನ ಇದರಲ್ಲಿ ನನಗೆ ತೃಪ್ತಿ ಇದೆ. ಈಗ ಅದನ್ನು ನಾನು ಪಟ್ಟಿದ್ದನ್ನು ನನ್ನ ಮಗ ಅದನ್ನು ರೂಢಿಸ್ಕೊಂಡು ಹೋಗ್ತಾ ಇದ್ದೇನಲ್ಲ, ಅದೊಂದು ಖುಷಿ ಇದೆ ನನಗೆ. ಇನ್ನು ಕನಸುಗಳು ಏನೇನು, ನೆಕ್ಸ್ಟ್ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ? ನಂದು ಇನ್ನೇನು ಇಲ್ಲ, ಇಷ್ಟೇ. ಏನಿದ್ರು ಅವನಿಗೆ ಸಪೋರ್ಟ್ ನನ್ನ ಕೈಯಲ್ಲಿ ಆದಷ್ಟು. ನೀವು ಇನ್ನೂ ಹಾಡಬೇಕು, ನೋಡೋಣ. ಅದೇನು ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ. ಇದನ್ನು ನನ್ನ ಕೈಯಲ್ಲಿ ಇರಲಿಲ್ಲ. ಅದಕ್ಕೆಲ್ಲ ಇನ್ನೂ ದೊಡ್ಡ ಕಥೆಗಳಿದೆ. ಅದನ್ನು ಹೇಳಬೇಕು ಅಂತಂದರೆ ಇನ್ನೊಂದು ಎಪಿಸೋಡ್ ಮಾಡಬೇಕು ನೀನು, ಹೆಂಗಿದೆಲ್ಲ ಇದಾಯಿತು ಅಂತಂದ್ಬಿಟ್ಟು. ಅದೇನು ಅಂತಂದರೆ, ದೇವರಲ್ಲಿ ತುಂಬ ನಂಬಿಕೆ ಇರೋದ್ರಿಂದ ಇದೆಲ್ಲ ನಡೆದಿದ್ದೇನೆ ಗುರುಗಳ ಆಶೀರ್ವಾದ, ಆ ದೇವರ ಅನುಗ್ರಹ. ಹಾಗಾಗಿ ನಾನು ಇದನ್ನು ನಡ್ಸ್ಕೊಂಡು ಹೋಗೋಕ್ಕೆ ಇದಾಯಿತು. ಸೊ ಇವತ್ತಿನ ಜನರೇಷನಿನ ಹೆಣ್ಣು ಮಕ್ಕಳಿಗೆ ನೀವೊಂದು ಖಂಡಿತವಾಗ್ಲೂ ಸ್ಫೂರ್ತಿ. ಯಾಕಂದರೆ ಒಂದು ಲೇಡಿ ನಿಂತು ಈ ಥರದ್ದೆಲ್ಲ ನಡೆಸ್ತಾರೆ ಅಂದರೆ ಅದಕ್ಕೆ ತುಂಬಾ ಶಕ್ತಿ ಬೇಕು. ಸೊ ಇವತ್ತಿನ ಹೆಣ್ಮಕ್ಳಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಮನೆಯಲ್ಲಿ ಅಟ್ಲೀಸ್ಟ್ ನಿಮ್ಮ ತಾಯಿ ಮಾಡೋದಾಗಲಿ, ನಿಮ್ಮ ಅಜ್ಜಿಂದ್ರು ಇರ್ತಾರೆ, ಅವ್ರು ಏನೇನು ಸುಮಾರು ಈಗೆಲ್ಲ ಈಗ ಬ್ಲಾಗರ್ಸ್ ಇರ್ತಾರಲ್ಲ ಸುಮಾರು ಜನ ಯೂಟ್ಯೂಬಲ್ಲಿ, ತುಂಬ ಎಷ್ಟು ನೀಟಾಗಿ ಹೇಳ್ತಾ ಇದ್ದಾರೆ ಅಂದರೆ ಹಳೆಯದನ್ನೆಲ್ಲ ಕಲಿಸ್ತಾ ಇದ್ದಾರೆ. ಈಗೆಲ್ಲ ಕಲ್ತ್ಕೊಳ್ಳಿ, ಇದನ್ನೆಲ್ಲ ನೋಡಿ ಕಲ್ತ್ಕೊಂಡು ನೀವು ಮಾಡ್ಬೋದು. ಇಲ್ಲ ಮನೆಯಲ್ಲೇ ಪ್ರತಿಯೊಬ್ಬರು ಮನೆಯಲ್ಲೂ ಎಂಥ ಅಮ್ಮಂದ್ರುಗಳಿದ್ರು ಆ ಕಾಲದಲ್ಲಿ, ಅವ್ರದೆಲ್ಲ ನೋಡಿ ಕಲ್ತ್ಕೊಳ್ಳಿ ನೀವುಗಳೆಲ್ಲ, ಹಾಗೆ ಬಿಡಬೇಡಿ. ಇದನ್ನು ನಮ್ದೊಂದು ಏನಂತೀರ ಪದ್ಧತಿ, ಇದನ್ನು ಬಿಡಬಾರ್ದು ನಾವು. ನಿಮ್ಮ ಈ ರೆಸಿಪೀಸ್ನ ಇವಾಗ ಬಂದಿರೋ ಜನಕ್ಕೆ ನೀವು ಅಡುಗೆ ಮಾಡಿ ಬಡಿಸ್ತಾ ಇದ್ದೀರಾ, ಆದರೆ ಆ ಅಡುಗೆಗಳ ರೆಸಿಪಿನ ಏನಾದರೂ ಜನಕ್ಕೆ ಹಂಚ್ಕೊಳ್ಳೋದೇನಾದರೂ ಪ್ಲಾನ್ಸ್ ಇದೆಯಾ? ಒಂದು ಬುಕ್ ಆಲ್ರೆಡಿ ಆಗಿದೆ ಅಂತ ನೀವು ಹೇಳಿದ್ರಿ, ಆದರೆ ನೆಕ್ಸ್ಟ್ ಇವಾಗ ಒಂದು ವಿಡಿಯೋ ಮಾಡೋ ಅಥವಾ ಬ್ಲಾಗಿಂಗ್ ಮಾಡೋ ಆ ಥರದ್ದು ಏನಾದರೂ ಪ್ಲಾನ್ಸ್ ಇದೆಯಾ? ಅದೆಲ್ಲ ಇಲ್ಲಿದಾದರೆ ನಾವು ಇದೆಲ್ಲ ನಾವು ಸೇಲ್ಗಿಟ್ಟಿರೋದ್ರಿಂದ ನಾವು ಅದನ್ನೆಲ್ಲ ಮಾಡ್ತಾ ಇಲ್ಲ. ನಾನು ಹೇಳ್ಕೊಡೋದೇ ಬೇರೆ ಥರ, ಅವ್ರಗಳಿಗೆ ಅನುಕೂಲ, ಯೋಗದವ್ರಿಗೆ ಅನುಕೂಲ ಆಗೋ ಹಂಗೆ ನಾನು ಹೇಳ್ಕೊಡೋದು. ಓಕೆ.
ಆ ಥರ ಅಂದ್ರೆ ಈ ಆಯುರ್ವೇದ ಅದೆಲ್ಲ ಮಿಕ್ಸ್ ಮಾಡಿ ಅದೆಲ್ಲ ಇದರಲ್ಲಿ ಹೇಳ್ಕೊಡ್ತೀನಿ. ಫಸ್ಟ್ ಏನು ಮಾಡ್ತೀನಿ, ಫಸ್ಟ್ ಏನು ಬೇಸಿಕ್ ಅಂತ ಹೇಳ್ಕೊಡ್ತೀನಿ. ಆ ಬೇಸಿಕಲ್ಲಿ ಏನು ಅಂತಂದರೆ ಎಲ್ಲ ಸಿಂಪಲ್ ಆಗಿ ಏನೇನು ಮಾಡ್ಬೋದು, ಏನು ರುಬ್ದೇನೆ ಮಾಡದೇ ಇರೋವಂಥದ್ದು, ಅನ್ನ ಆಗಲಿ, ಒಂದು ಕೋಸಂಬರಿ ಆಗಲಿ, ಪಲ್ಯಗಳಾಗಲಿ ಸಿಂಪಲ್ ಆಗಿರೋದು ಹೇಳ್ಕೊಡ್ತೀನಿ. ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ, ಬೇಸಿಕ್ ಅಂತ ಹೇಳ್ಕೊಂಡು ಅವ್ರುಗಳಿಗೆ ಸಾಂಬಾರು ಹೆಂಗೆ ಮಾಡೋದು, ಅದರದ್ದೇನು ಅವರ ಬೇಸಿಕಲ್ಲಿ ಅಡ್ವಾನ್ಸಲ್ಲಿ ಬೇರೆ ಥರ ಹೇಳ್ಕೊಡ್ತೀನಿ. ಆ ಥರ ಮಾಡ್ತಾರೆ. ಸೊ ನಿಮ್ಮ ಹತ್ರ ಕಲಿಬೇಕು ಅಂದ್ರೆ ನಿಮ್ಮನ್ನ ಸಂಪರ್ಕ ಮಾಡಿ ನಿಮ್ಮ ಕ್ಲಾಸಿಗೆ ಸೇರ್ಬೇಕಾಗತ್ತೆ. ಸಂಗೀತ ಮತ್ತೆ ನಿಮ್ಗೆ ಬಂದಿದೆ, ಆ ಒಂದು ಹುಮ್ಮಸ್ ಬಂದಿದೆ ಅಂತ ನಾನು ಕೇಳ್ಪಟ್ಟೆ. ಸೊ ಹೆಂಗೆ ಅಂದರೆ ನಾನು ಯಾವಾಗ ಇದರಿಂದ ಸ್ವಲ್ಪ ಎಲ್ಲ ಕೆಲವೆಲ್ಲ ನನ್ನ ಮಗನೇ ಮ್ಯಾನೇಜ್ ಮಾಡೋಕ್ಕೆ ಶುರು ಮಾಡಿದ್ನಲ್ಲ, ಟೈಮ್ ಸಿಕ್ತು ನನಗೆ. ಹೆಂಗೆ ಟೈಮ್ ಪಾಸ್ ಮಾಡಲಿ, ಶುರುನಲ್ಲಿ MS ಸುಬ್ಬಲಕ್ಷ್ಮಿದು ಪೂರ ಲಲಿತಾ ಸಹಸ್ರನಾಮ ಅಂತ, ಇದು ವಿಷ್ಣು ಸಹಸ್ರನಾಮ, ಇದೆಲ್ಲ ಕಲಿಬೇಕು ಅಂತಲೇ ವೆಂಕಟರಮಣ ಸ್ವಾಮಿ ಗುಡಿಗೆ ಹೋಗ್ತಾ ಇರ್ತಿದ್ದೆ. ಗುರುವಾರ ಅಲ್ಲಿ ಜನ ಸೇರಿಕೊಂಡು ಅಲ್ಲಿ ಸಾಮೂಹಿಕವಾಗಿ ವಿಷ್ಣು ಸಹಸ್ರನಾಮ ಪಠಣ ಇರುತ್ತೆ, ಅಲ್ಲಿ ಹೋಗಿ ಕಲ್ತ್ಕೊಂಡೆ ಸ್ವಲ್ಪ ದಿನ. ಹೀಗೆ ಅದರಲ್ಲಿ ಇರ್ತಾ ಇರ್ತಿದ್ದೆ. ಆಮೇಲೆ ಏನಾಯಿತು ಅಂದರೆ ನಮ್ಮ ರಘುರಾಮ್ನವರು ಒಂದು ಮೈಕ್ ಗಿಫ್ಟ್ ಮಾಡಿಬಿಟ್ರು. ಅದು ಬಂದಮೇಲೆ ಮುಗೀತು. ಅದು ಪೂರ ರಾತ್ರಿ ಆಯಿತು ಅಂದರೆ ಪೂರ ಅದರಲ್ಲಿ ಇರ್ತೀನಿ. ಇವರೆಲ್ಲ ಹೊಟ್ಟೋದ್ಮೇಲೆ ಒಂದು 9 ಗಂಟೆ ತನಕ ಯಾವುದಾದ್ರೂ ಸೀರಿಯಲ್ಗಳಿರುತ್ತೆ, ಅದು ನೋಡಿದೆ ಅಂತಂದರೆ ಇನ್ನು ಹಾಡ್ಕೋತಾ ಕೂತ್ಕೋತೀವಿ. ಯಾವ ಥರ ಹಾಡುಗಳು ನಿಮ್ಗೆ ಹಾಡೋದಕ್ಕೆ ಇಷ್ಟ? ಸಿನಿಮಾ ಹಾಡುಗಳೇಮ್ಮ ನಮ್ಮ ಕಾಲದ್ದು, ನನ್ನ ಕಾಲದ ಮುಂಚಿಂದ ಏನು ಗೊತ್ತಾ, ರೇಡಿಯೋ ಸಿಲೋನ್ ಅಂತ ಬರ್ತಾ ಇತ್ತು ಒಂದು, ಅದರಲ್ಲಿ ಲಾಸ್ಟ್ ಹಾಡು KL ಸೈಗಲ್ ಅವ್ರ ಹಾಡು ಇರ್ತಿತ್ತು. ಏನು ನಮಗೆ ಅಂಥ ಇಂಪ್ರೆಸ್, ಆ ಹಳೆ ಕಾಲದವ್ರಿಗೆ ಇಷ್ಟ, ಅವ್ರುಗಳಿಗೆಲ್ಲ KL ಸೈಗಲ್ ಅಂತಂದರೆ ಅದು ಕೇಳಿ ಏನು ಅಂದರೆ ಪೂರ ಅವ್ರ ಹಾಡುಗಳು ಬಾಯಲ್ಲಿದೆ ನನಗೆ. ಹಾಗೆ ಕೇಳಿ ಹಾಗೆ ಆ ಥರ ಆ ಕಾಲದಲ್ಲಿ ಏನು ಹಾಡು ಕಲ್ತಿದ್ನೋ ಅದನ್ನು ಈಗ ಕೂತ್ಕೊಂಡು ಹಾಡ್ಕೋತಾ ಕೂತಿದ್ದೆ. ಇವಾಗ ಒಂದು 2 ಲೈನ್ ಮೈಕ್ ತರಿಸ್ಕೊಂಡಿದ್ದೀರಾ ಆಲ್ರೆಡಿ? ಅವಾಗಲೇ ಎಲ್ಲರೂ ಕೇಳಿದ್ರಿ, ಅಮ್ಮ ಹೇಳಿದ್ರು ಫಸ್ಟ್ ಸೇರಿದ್ದು ವತ್ಸಲ ಅವರು ಅಂತ. ಇವಾಗ ಅವ್ರು ವತ್ಸಲ ಅವ್ರನ್ನೇ ಕರೆಯೋಣ, ಅವ್ರ ಜೊತೆಗೆ ಒಂದು ಸ್ವಲ್ಪ ಇಲ್ಲ ಅವ್ರ ಕೆಲಸ ಮಾಡೋ ರೀತಿ, ಅವರ ಅನುಭವಗಳನ್ನೆಲ್ಲ ಕೇಳೋಣ ಬನ್ನಿ. ಅಮ್ಮ ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತುಂಬಾ ಮಾತಾಡಿದ್ರು ಅಮ್ಮ ನಿಮ್ಮ ಬಗ್ಗೆ, ಫಸ್ಟ್ ನೀವೇ ಸೇರಿದ್ದು ಅಂತ. ಸೊ ಹೇಗೆ ಗೊತ್ತಾಯ್ತು ನಿಮ್ಗೆ ಇಲ್ಲಿ ಸೇರಿದ್ದು? ಹೇಗೆ? ನೀವು ನಾನು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅಲ್ಲಿ ಎಂಟೈರ್ ಕರ್ನಾಟಕ ಎಲ್ಲನೂ ಇದು ಮಾಡಿದ್ರು, ಅಂದರೆ ಗೌರ್ಮೆಂಟ್ ಎಂಪ್ಲಾಯೀಸ್ ಬಂದರು ಅಂತೇಳಿ. ಹಾಗಾಗಿ ನನಗೆ ಇವರು ಪೇಪರಲ್ಲಿ ಆ್ಯಡ್ ಕೊಟ್ಟಿದ್ರು, ಆ್ಯಡಿಂದ ನೋಡ್ಕೊಂಡು ಬಂದಿದ್ದು ನಾನು. ಫಸ್ಟ್ ಬಂದಾಗ ಇವ್ರನ್ನೇ ಮೀಟ್ ಮಾಡಿದ್ದು ನಾನು. ಆಮೇಲೆ ಅವ್ರ ಮಗ ಅಲ್ಲಿ ಕೂತಿದ್ರು, ಅವರು ಒಳಗಡೆ ಅಮ್ಮ ಇದ್ದಾರೆ, ಅವ್ರ ಹತ್ರ ಮಾತಾಡಿ ಅಂತ ಕಳಿಸಿದ್ರು. ಸರಿ ಹೋದೆ. ಅವರಿದ್ದರು ನನಗೆ ಇದಿರುತ್ತೆ, ನೀವು ಆಫೀಸೆಲ್ಲ ಮಾಡಿದ್ದೀರಾ, ಇಲ್ಲಿ ಮಾಡೋಕ್ಕೆ ಸಾಧ್ಯನಾ ಅಂತ ಕೇಳಿದ್ರು. ಹೇಳ್ಕೊಟ್ರೆ ಮಾಡ್ತೀನಿ, ನಮಗೇನು ಆಫೀಸಲ್ಲಿ ಏನು ಗೊತ್ತಿರಲ್ಲ, ಅಲ್ಲಿ ಹೆಂಗೆ ಹೇಳ್ಕೊಟ್ರೆ ಇಲ್ಲಿ ಹಂಗೆ ಹೇಳ್ಕೊಟ್ರೆ ಮಾಡ್ತೀನಿ ಅಂದೆ. ಸರಿ ಬನ್ನಿ 2 ದಿವಸ ಬಿಟ್ಕೊಂಡು ಬಂದು ಬಂದೆ ಸೇರಿಕೊಂಡು. ಆದರೆ ಮಗ ಹೇಳಿದ್ರು, ಅವ್ರ ಅಮ್ಮಂಗೆ ಚಾಪಿಂಗ್ ಎಲ್ಲ ಕರೆಕ್ಟಾಗಿರಬೇಕು, ಅವ್ರು ಒಪ್ಕೊಳ್ಳಲ್ಲ, ಅದೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ ಮಾಡಿ ಹಾಗೆ ಅಂತ. ಆಮೇಲೆ ಅವ್ರು ಹೇಳ್ಕೊಟ್ರು, ಅದೇ ಥರ ಮಾಡೋಷ್ಟು. ಹೇಗಿತ್ತು ಅಂದರೆ ನೀವು ಕಲ್ತ್ಕೊಂಡಿದ್ದು? ಅಂದರೆ ಇದೆಲ್ಲ ಫುಲ್ ಫ್ಲೆಡ್ಜ್ ಆಗಿ ಶುರುವಾಗೋ ಮುಂಚೆ ನೀವು ಕಲ್ತ್ಕೊಂಡಿದ್ದು ಅನ್ಕೋತೀನಿ. ಹೇಗಿತ್ತು ಅನುಭವಗಳು? ಹೇಗೆ ಹೇಳ್ಕೊಡ್ತಿದ್ರು ಅಮ್ಮ ನಿಮಗೆ? ಇಲ್ಲ, ಕುತ್ಕೊಂಡು ಅವ್ರು ಹೀಗೆ ಇದು ಮಾಡಬೇಕು, ಪೀಲರ್ ಮಾಡಬೇಕು, ಎಲ್ಲ ಮತ್ತೆ ಕಟ್ ಮಾಡೋದು ಎಲ್ಲ ತೋರಿಸ್ಕೊಡ್ತಾ ಇತ್ತು. ಅದೇ ಥರ ಮಾಡ್ತಿದ್ದೆ. ಬಟ್ ಸರಿಯಾಗಿಲ್ಲ ಅಂದರೆ ಅವ್ರು ಹೇಳೋರು, ಇಲ್ಲ ಸರಿಯಾಗಿ ಮಾಡ್ತಾಯಿಲ್ಲ ನೀವು, ಹಾಗೆ ನಾನು ನೋಡ್ಕೊಳ್ಳಿ ಹಾಗೆ ಅಂತ. ಸರಿ ಅವ್ರು ನೋಡ್ಕೊಂಡು ನಾನು ಮಾಡಿಸ್ತೀನಿ. ಅಮ್ಮ ನಾನು ಮೊನ್ನೆಲ್ಲ ನೋಡಿದೆ, ತುಂಬ ಪರ್ಟಿಕ್ಯುಲರು ಅಡುಗೆ ವಿಚಾರದಲ್ಲಿ, ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಆಗಿರಬೇಕು. ಸೊ ಯಾವತ್ತಾದ್ರೂ ಬೈಸ್ಕೊಂಡಿರೋದು ಆ ಥರದ್ದು ಏನಾದರೂ ನಡೆದಿದ್ಯಾ? ಯಾವಾಗಾದ್ರೂ ಜೋರಾಗಿ ಮಾತಾಡಿಲ್ಲ ಪಾಪ ಅವ್ರು ಯಾರಿಗೂ ಭಯನೇ, ಏನೋ ತುಂಬ ಕಿರಿಕಿರಿ ಮಾಡ್ಕೊಂಡ್ರೆ ಮಾತ್ರ ಯಾಕೆ ಎಷ್ಟು ಗಲಾಟೆ ಮಾಡ್ತಿದ್ರು ಅಷ್ಟು ಹೇಳ್ತಾರೆ, ಬಿಟ್ಟರೆ ಬೇರೆ ನಡೀತಾ ಇರುತ್ತಮ್ಮ. ಅಡುಗೆ ಮನೆ ಅಂದಮೇಲೆ ನಡೆಯುತ್ತೆ, ಹೆಂಗಸರುಗಳು ಸೇರಿದ ಕಡೆ ಎಲ್ಲ ಥರದಲ್ಲೂ ಎಲ್ಲ ಥರದ್ದು ಎಕ್ಸ್ಪೀರಿಯನ್ಸು ಆಗಿದೆ ವತ್ಸಲನಿಗೆ. ಸೊ ಇವಾಗ ನೀವು ಮನೆಯಲ್ಲಿ
ಒಂದು ನಿಮ್ಮ ಮನೆಗೆ ತಕ್ಕಾಗಿ ಮಾಡ್ಕೊತಿದ್ದು ಅಡುಗೆಗಳು. ಸೊ ಇಲ್ಲಿ ಒಂದು 100 ಜನ 150 200 ಜನಕ್ಕೆ ಮಾಡಬೇಕು ಅಂದರೆ ನಿಮ್ಗೆ ಹೇಗೆ ಚಾಲೆಂಜಿಂಗ್ ಆಗಿತ್ತು ಅದು? ತುಂಬಾ ಚಾಲೆಂಜ್ ಇದೆ. ಯಾಕಂದ್ರೆ ಒಂದು ಸಣ್ಣ ಹದದಿಂದನೂ ವೇರಿ ಆಗುತ್ತೆ. ಬಟ್ ನಾವು ಮಾಡ್ಕೊಡ್ತಾ ಇದ್ದಿದ್ದೆ ಇಬ್ಬರಿಗೆ ಮನೆಯಲ್ಲಿ. ಬಟ್ ಇವರು ಅದೆಲ್ಲ ಕೊಡೋರಲ್ಲ, ಕರೆಕ್ಟಾಗಿ ಇಷ್ಟೇ ಪ್ರಪೋರ್ಷನ್ ಅಂತ ಹೇಳಿ ಕೊಡೋರು. ನಾನು 2021 ಇಲ್ಲಿ ಬಂದು ಸೇರಿದ್ದು. 20 ಸೇರಿದಾಗ ನನಗೆ ಅವಾಗ 20 ಜನ ಅಷ್ಟೇ ಮಾಡ್ತಾ ಇದ್ದಿದ್ದೆ. ಆಮೇಲೆ 20 ನಾವೇ ಹೇಳಿದ್ವಿ 30ಕ್ಕೆ ಮಾಡ್ಕೊಳ್ಳಿ 50ಕ್ಕೆ ಮಾಡ್ಕೊಳ್ಳಿ ಅಂತ ಸ್ಟಾರ್ಟ್ ಮಾಡ್ಕೊಂಡು 100 ತನಕ ಬಂದ್ವಿ. 100 ಆದಮೇಲೆ ಇನ್ನೂ ಮಾಡ್ಕೊಳ್ಳಿ ಪರವಾಗಿಲ್ಲ ಮಾಡಿದ್ವಿ. ಆಮೇಲೆ ಜನಗಳನ್ನ ತೊಗೊಂಡು ಆಮೇಲೆ ಮಾಡೋದು ಸ್ಟಾರ್ಟ್ ಮಾಡಿದ್ವಿ. ಸೊ ನೀವು ಸುಮಾರು ಜನನ ನೋಡಿರ್ತೀರಾ. ಆದರೆ ನಿಮ್ಮ ಅಮ್ಮ ಹೇಳಿದ್ರು ತುಂಬ ಜನ ಬಂದು ಹೋಗಿ ಮಾಡಿದ್ದಾರೆ, ಇಂಟ್ರೆಸ್ಟ್ ಇರೋರು ಇದ್ದಾರೆ ಇಲ್ಲ ಅಂತ. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಗೆ ಇಂಟ್ರೆಸ್ಟ್, ನಿಮಗೂ ಕೂಡ ಪರ್ಸ್ನಲಿ ಅಡುಗೆ ಮಾಡೋದು ಆಸಕ್ತಿ ಇತ್ತಾ? ಆಸಕ್ತಿ ಇರಲಿಲ್ಲ, ಬಟ್ ಮನೇಲಿ ಅಷ್ಟೇ ಮಾಡ್ತಾ ಇದ್ದಿದ್ದು. ಬಟ್ ನನಗೆ ಮನೆ ನಡೆಸ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿದ್ದರಿಂದ ನಾನು ಚಾಲೆಂಜಿಂದ ಬಂದು ಸೇರ್ತೀನಿ. ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಹೇಗಿರುತ್ತೆ? ಅಮ್ಮ ಹೇಳಿದ್ರು ನೀವು 8 ಗಂಟೆಗೆ ಬರ್ತೀರಾ ಅಂತ. ನಾನು 9 ಗಂಟೆ. ನೀವು 9 ಗಂಟೆಗೆ ಬಂದು ಅಡುಗೆ ಚಾಪಿಂಗ್ ಎಲ್ಲ ಮಾಡ್ಕೊಂಡು ಫಸ್ಟು ಅಡುಗೆ ಎಲ್ಲ ಮಾಡ್ತಾ ಇದ್ದೆ. ಈಗ ನನಗೆ ಅಡುಗೆ ಕೆಲಸ ಏನಿಲ್ಲ. ಮತ್ತು ಏನಿದ್ರು ಒಂದು ಮಿಕ್ಸಿ ಕೆಲಸ ಮಾಡ್ಕೊಡ್ತೀನಿ, ಪ್ರಪೋರ್ಷನ್ ಎಲ್ಲ ಕರೆಕ್ಟಾಗಿ ಮಾಡ್ಕೊಡ್ತೀನಿ. ಅವರು ನಾನು ಮಿಕ್ಸಿ ಮಾಡ್ಕೊಟ್ಟು ಅವ್ರು ಮಾಡ್ಕೊಳ್ತಾರೆ ನನಗೆ. ಅಂದರೆ ನಾನು ಅವಾಗಲೇ ಹೇಳ್ದಂಗೆ ಇಲ್ಲಿ ನಾನು ಇನ್ಫ್ಯಾಕ್ಟ್ ನಾವು ಫಸ್ಟ್ ಬಂದಾಗಲೂ ನೀವೇ ನಮಗೆ ಬಡಿಸಿದ್ದು. ನಿಮಗೆ ಜ್ಞಾಪಕ ಇದೆಯೋ ಗೊತ್ತಿಲ್ಲ. 21 ನಾನು ಸೇರ್ಕೊಂಡಿದ್ದೆ. 23 ನಾವು ಬಂದಿದ್ದು. ಸೊ ಅಂದರೆ ಅದನ್ನು ಅಮ್ಮ ತುಂಬ ಪರ್ಟಿಕ್ಯುಲರ್ ಅದ್ರ ಬಗ್ಗೆ, ಅಥವಾ ನಿಮ್ಮ ಸಂಧ್ಯಾಸ್ ಹೌಸ್ನಲ್ಲಿ ಕೆಲಸ ಮಾಡೋರೆಲ್ಲರೂ ಹಾಗೇನೆ? ಅಂದರೆ ಒಂದು ಬಡಿಸ್ಬೇಕಾದ್ರೆ ಒಂದು ಮನಸ್ಸಿಂದ ಬಡಿಸ್ತೀರಾ, ಖುಷಿಯಾಗಿ ಬಡಿಸ್ತೀರಾ? ಸೊ ಅದೇನಾದರೂ ನಿಮಗೆ ಹೇಳ್ಕೊಟ್ಟಿರೋದಾ ಅಥವಾ ಎಲ್ಲರೂ ಈ ಮನೆದು ಅದೊಂದು? ಇಲ್ಲ, ಹಾಗೆ ಬಂದಿರೋದು ಈ ಮನೆಯಿಂದನೂ ಬಂದಿದೆ. ಎರಡೂ ಇದೆ. ನಮ್ಮ ಫ್ಯಾಮಿಲಿ ಕಡೆಯಿಂದನೂ ಬಂದಿದೆ, ಈ ಕಡೆಯಿಂದ. ನಾವೇನು ಹೇಳಿಲ್ಲ ಅವ್ರಿಗೆ ಹಿಂಗೆ ಬಡಿಸಿ ಹಂಗೆ. ಅಂದರೆ ಇವರು ಮತ್ತೆ ಹೇಮಂತ್ ಒಬ್ಬಿದ್ರು, ಇಬ್ರು ಜಾಲಿಯಾಗಿ ತುಂಬಾ ಖುಷಿಯಾಗಿ ಎಲ್ಲಾರನ್ನು ಮಾತಾಡಿಸ್ಕೊಂಡು ಮಕ್ಕಳು ಮರಿನೆಲ್ಲ ಮಾತಾಡಿಸ್ಕೊಂಡು ಬಂದವ್ರು ಈಗ ಮನೆ ಡ್ಯಾನ್ಸು ಮಾಡ್ತಿದ್ವಿ, ಮಾಡ್ಕೊಂಡು ಕೆಲಸ ಮಾಡ್ತೀವಿ. ಸೋ ನೈಸ್, ವೆರಿ ನೈಸ್. ಅಮ್ಮನ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಮ್ಮ ನಮಗೆ ಅಮ್ಮನ ಥರನೇ ಇದ್ದಾರೆ ಅಷ್ಟೇ ಹೊರತು ನಮಗೇನು ಬೇರೆ ಥರ ಅನ್ನಿಸ್ತಾ ಇಲ್ಲ. ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಬಟ್ ಪ್ರತಿ ಒಂದು ಫ್ಯಾಮಿಲಿನೂ ಇವರಿಂದನೇ ನಡೀತಾರೆ. ಸೊ ನೀವು 9 ಗಂಟೆಗೆ ಬಂದರೆ ನೀವು ವಾಪಸ್ ಮನೆಗೆ ಹೋಗೋದು? ನಾನು 6 ಗಂಟೆ 6:30. ಬಟ್ ನೆಕ್ಸ್ಟ್ ಡೇಗೆ ನಾನೆಲ್ಲ ಪ್ರಿಪ್ರೇಷನ್ ಮಾಡಿಬಿಟ್ಟು ಹೋಗ್ತೀನಿ. ಪೌಡರ್ಸ್ ಎಲ್ಲ ಹಾಕಿ ಎಲ್ಲ ಮಾಡಿ ನೆಕ್ಸ್ಟ್ ಡೇಗೆ ಅದು ಬಂದಾಗ ನಾನು ಮಿಕ್ಸಿ ಮಾಡ್ತೀನಿ. ನಮ್ಮ ಕಾರ್ಯಕ್ರಮಕ್ಕೆ ಯಾರ್ಯಾರು ಬರ್ತಾರೋ ಅವ್ರಿಗೊಂದು ಗಿಫ್ಟ್ ಇದು. ಸೊ ಅದಕ್ಕೆ ಇದೊಂದು ನೀವು ಓಹೋ ಕಲ್ಲಲ್ಲಿ ಇದು ಮಾಡೋದ ಇದು? ಎಸ್, ಸ್ಟೋನ್ ಪ್ರಿಂಟಿಂಗು. ನಿಮ್ಮ ಮನೆಯಲ್ಲಿ, ನಿಮ್ಮ ಈ ಸಂಧ್ಯಾಸ್ ಹೌಸ್ನಲ್ಲಿ ಇದಕ್ಕೊಂದು ಜಾಗ ಇರುತ್ತೆ ಅಂತ ಅನ್ಕೊಳ್ತೀನಿ. ಇದು ನಿಮಗೆ, ನಿಮ್ಮ ಸ್ಟಾಫ್ಗೆ ಎಲ್ಲರಿಗೂ ನಮ್ಮ ಕಡೆಯಿಂದ, ಅಂದರೆ ನಿಮ್ಗೆ ಹೆಂಗೆ ಎಲ್ಲರ ಕಂಡ್ರೂ ಪ್ರೀತಿಯಿಂದ ಬಡಿಸ್ತಿರೋ ನಮಗೆ ತುಂಬಾ ಇಷ್ಟ ಇಲ್ಲಿಗೆ ಬರೋದು. ಮೈಸೂರಿಗೆ ಬಂದಾಗ ನಾವು ನಿಮ್ಮ ಮನೆಗೆ ಬರದೇ ಹೋಗೋದೇ ಇಲ್ಲ. ತುಂಬ ಖುಷಿ ಆಯಿತು ಅಮ್ಮ ನಿಮ್ಮ ಜೊತೆ ಮಾತಾಡಿ. ತುಂಬ ದಿನದಿಂದ ಪೆಂಡಿಂಗ್ ಇತ್ತು. ಸೊ ನಿಮಗೆ ನಮ್ಮ ಜೊತೆ ಮಾತಾಡಿದ್ದು, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಏನು ಅನ್ನಿಸ್ತು? ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಮಾ, ತುಂಬ ಥ್ಯಾಂಕ್ಸ್. ತುಂಬ ಖುಷಿ ಆಯಿತು ಮಾ, ಥ್ಯಾಂಕ್ ಯು. ಸೊ ನೋಡಿದ್ರಿ ಅಲ್ಲ, ಇದಾಗಿತ್ತು ನಮ್ಮ ಮೈಸೂರಿನ ಸಂಧ್ಯಾಸ್ ಹೌಸಿನ ಸಂಧ್ಯಾ ಅಮ್ಮ ಅವರ ಕನಸುಗಳು, ನನಸಾಗಿರೋ ರೀತಿ, ಹೇಗೆ ಬಂದರು, ಎಲ್ಲಿ ಹುಟ್ಟಿದ್ರು, ಈ ಮನೆ ಬಗ್ಗೆ ಕಥೆಗಳು ಎಲ್ಲನೂ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಮತ್ತೆ ಮುಂದಿನ ವಾರ ಮುಂದಿನ ಅತಿಥಿ ಜೊತೆಗೆ ಇದೇ ನನಸಾದ ಕನಸು ಕಾರ್ಯಕ್ರಮದಲ್ಲಿ ಅವರ ಕನಸುಗಳು ಏನೇನಾಗಿತ್ತು, ಅದು ಹೇಗೆ ನನಸಾಯಿತು, ಎಲ್ಲದ್ರ ಬಗ್ಗೆನೂ ಮಾತಾಡ್ತಾ ಮುಂದಿನ ಅತಿಥಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಾನು ಯಾವಾಗಲೂ ಹೇಳೋ ಹಾಗೆ ಬಾಳಿಗೊಂದು ಗುರಿ ಇರಬೇಕು. ಆ ಗುರಿಗೆ ಸರಿಯಾದ ದಾರಿ ಇದ್ದರೆ ಆಗ ನನಸಾಗುವುದು ಕನಸು. Behind the mic. ಎಲ್ಲರಿಗೂ ನಮಸ್ಕಾರ. ಮುಂದಿನ ವಾರ ಸಿಗ್ತೀನಿ.